शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪ ಶಿವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 1ನೇ ಪಾದ 13ನೇ ಸೂತ್ರ. ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್. ಇಲ್ಲಿ ಪ್ರಸ್ತುತ ವಿಷಯ ಏನ್ ಬಂದದ ಅಂತಂದ್ರೆ, ಇಲ್ಲಿ ಆನಂದಮಯನಾಗಿರ್ತಕ್ಕಂಥವನು ಏನು ಪರಮಾತ್ಮನೋ ಅಥವಾ ಇಲ್ಲಿ ಜೀವನೋ ಅಂತ ಇಲ್ಲಿ ಪ್ರಶ್ನೆ ಬಂದೈತಿ. ಇವಾಗ ಅವರು ಪೂರ್ವಪಕ್ಷಿ ಏನ್ ಹೇಳ್ತಾ ಇದ್ದಾರಂತಂದ್ರೆ, ಇಲ್ಲಿ ಆನಂದಮಯ ಅನ್ನುವಂಥವನನ್ನ ಪರಮಾತ್ಮ ಅಂತ ಹೇಳಿಕ್ ಆಗೋದಿಲ್ಲ, ಅವನು ಜೀವನೇ ಅಂತ ಹೇಳ್ರಿ ಅಂತ ಅವರು ಆಕ್ಷೇಪ ಇಲ್ಲಿ. ಯಾಕಂದ್ರೆ ವಿಕಾರ ಶಬ್ದಾತ್ ಅಂತ ಹೇಳ್ತಾರ ಅವರು. ವಿಕಾರವನ್ನ ಹೇಳುವಂತ ಒಂದು ಶಬ್ದ ಇರುವುದರಿಂದ ಇಲ್ಲಿ ಆನಂದಮಯ ಅನ್ನುವಾಗ ಇಲ್ಲಿ ಮಯಟ್ ಅನ್ನುವಂಥದ್ದೇನು ಪ್ರತ್ಯಯ ಐತಲ್ಲ, ಅದು ವಿಕಾರವನ್ನ ಹೇಳ್ತದೆ. ಮತ್ತಿಲ್ಲಿ ಒಂದು ವೇಳೆ ವಿಕಾರ ಅಂತ ಒಪ್ಕೊಂಡಿದ್ದಾದ್ರೆ ಪರಮಾತ್ಮ ವಿಕಾರವುಳ್ಳವನು ಅಂತ ನಾವು ಒಪ್ಕೊಳ್ಬೇಕಾಗ್ತದೆ. ಪರಮಾತ್ಮ ವಿಕಾರವುಳ್ಳವನಾದ್ರೆ ಮತ್ತು ಪರಮಾತ್ಮನಿಗೆ ಅನಿತ್ಯತ್ವವನ್ನು ಹೇಳಬೇಕಾಗ್ತದೆ. ಆದ್ದರಿಂದ ಇಲ್ಲಿ ವಿಕಾರ ಶಬ್ದ ಬಂದಿರುವುದರಿಂದ, ಮಯಟ್ ಶಬ್ದಕ್ಕೆ ವಿಕಾರ ಶಬ್ದ ಅಂತ ಅರ್ಥ ಆಗೋದ್ರಿಂದ ಇಲ್ಲಿ ಪರಮಾತ್ಮ ಅಂತ ಅರ್ಥ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ಅದಕ್ಕೆ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ವಿಕಾರ ಶಬ್ದ ಅನ್ನೇತಿ ಚೇನ್ನ ಪ್ರಾಚುರ್ಯಾತ್. ವಿಕಾರವನ್ನು ಹೇಳ್ತಕ್ಕಂಥ ಶಬ್ದ ಇರುವುದರಿಂದ ಇಲ್ಲಿ ಮುಖ್ಯಾತ್ಮನಲ್ಲ ಅಂತ ಒಂದು ಆಕ್ಷೇಪ ಅಂದ್ರೆ ನ, ಹಾಗಲ್ಲ. ಏಕೆಂದ್ರೆ ಪ್ರಾಚುರ್ಯಾತ್ ಇಲ್ಲಿ ಆನಂದ ಮಯಟ್ ಅನ್ನುವಂತ ಶಬ್ದಕ್ಕ ಪ್ರಾಚುರ್ಯ ಅನ್ನುವಂತ ಅರ್ಥ. ಪ್ರಾಚುರ್ಯ ಅಂದ್ರ ಬಾಹುಳ್ಯ ಅಂತ, ಬಹಳವಾಗಿರುವುದು ಅಂತ, ಅಧಿಕ ಅಂತ ಹೇಳ್ತಾರಲ್ಲ, ಆ ಅರ್ಥವನ್ನ ನಾವು ಮಾಡಬೇಕು ಅಂತ ಅದಕ್ಕೆ ಪಾಣಿನಿ ಸೂತ್ರದ ಒಂದು ಪ್ರಮಾಣವನ್ನು ಕೊಟ್ಟೆ ಹೇಳ್ತಾ ಇದ್ದಾರೆ ಅವರು. ಅತ್ರ ಇಲ್ಲಿ ಹೇಳ್ತಾ ಇದ್ದಾರೆ, ನ ಆನಂದಮಯ ಪರ ಆತ್ಮ ಭವಿತುಂ ಅರ್ಹತಿ. ಇಲ್ಲಿ ಆನಂದಮಯ, ಇಲ್ಲಿ ಆನಂದಮಯನು, ಪರ ಆತ್ಮ ಅಂದ್ರೆ ಪರಮಾತ್ಮನಾಗ್ಲಿಕ್ಕೆ ಅಥವಾ ಮುಖ್ಯ ಆತ್ಮನಾಗ್ಲಿಕ್ಕೆ ಭವಿತುಂ ನ ಅರ್ಹತಿ, ಅವನು ಯೋಗ್ಯನಾಗುವುದಿಲ್ಲ. ಆನಂದಮಯನಾಗ್ಲಿಕ್ಕೆ, ಆನಂದಮಯನು ಪರಮಾತ್ಮನಾಗ್ಲಿಕ್ಕೆ ಇಲ್ಲಿ ಹೊಂದುವುದಿಲ್ಲ ಅಥವಾ ಯೋಗ್ಯ ಆಗುವುದಿಲ್ಲ ಅಂತ ಇಲ್ಲಿ ಪೂರ್ವಪಕ್ಷಿ ಆಕ್ಷೇಪ. ಅಕಸ್ಮಾತ್ ಯಾಕೆ ಆನಂದಮಯನು ಅವನು ಯಾಕೆ ಪರಮಾತ್ಮನಾಗುವುದಿಲ್ಲ ಅಂತ ಹೀಗೆ ಪ್ರಶ್ನೆ ಮಾಡಿದ್ರೆ, ಅಕಸ್ಮಾತ್ ಯಾಕಂದ್ರೆ ವಿಕಾರ ಶಬ್ದ, ಇಲ್ಲಿ ವಿಕಾರ ಅನ್ನುವಂತ ಶಬ್ದ ಅನ್ನುವಂತಹದ್ದು ಇರುವುದರಿಂದ ಇಲ್ಲಿ ಆನಂದಮಯ ಅನ್ನುವಾಗ ಅಲ್ಲಿ ಮಯಟ್ ಪ್ರತ್ಯಯ ಅನ್ನುವಂತಹದ್ದು, ಆ ಮಯಟ್ ಪ್ರತ್ಯಯಕ್ಕೆ ವಿಕಾರ ಅನ್ನುವಂತ ಅರ್ಥ ಬರ್ತದೆ. ಅದಕ್ಕೆ ಅಲ್ಲಿ ವಿಕಾರ ಹೇಳುವುದರಿಂದ ಇಲ್ಲಿ ನಾವು ಆ ಪರಮಾತ್ಮ ಅಂತ ಹೇಳಕ್ ಬರಂಗಿಲ್ಲ. ಪ್ರಕೃತಿ ವಚನಾತ್ ಅಯಂ ಅನ್ಯ ಶಬ್ದೋ ವಿಕಾರ ವಚನ ಸಮಧಿಗತಃ. ಪ್ರಕೃತಿ ವಚನಾತ್ ಅಂದ್ರೆ ಇಲ್ಲಿ ಪ್ರಕೃತಿಯಾಗಿರ್ತಕ್ಕಂಥ ಯಾವ ಒಂದು ಆನಂದ ಅನ್ನುವಂಥದ್ದು ಹೇಳುವಂತ ಏನು ಶಬ್ದ ಅದಲ್ಲ, ಆ ಪ್ರಕೃತಿಯನ್ನು ಹೇಳುವಂತ ಆನಂದ ಅನ್ನುವಂಥ ಶಬ್ದ ಅನ್ನುವಂಥದ್ದು ಅಯಂ ಅನ್ಯ ಶಬ್ದ ವಿಕಾರ ವಚನ ಅಂದ್ರೆ ಬೇರೆಯಾಗಿರ್ತಕ್ಕಂಥ ಶಬ್ದ ಅನ್ನುವಂಥದ್ದು ಅದು ವಿಕಾರ ವಚನ ಅಂದ್ರೆ ವಿಕಾರವನ್ನೇ ಹೇಳ್ತಕ್ಕಂಥ ಮಾತು ಅಂತ ಹಿಂಗ ನಮಗೆ ತಿಳಿದು ಬರ್ತದ. ಸಮಾಧಿಗತಃ ಅಂದ್ರೆ ಈಗ ನಮಗೆ ತಿಳಿತದ ಅಂತ. ಪ್ರಕೃತಿ ಎನ್ನುವಂತ ವಚನದಿಂದ ಇಲ್ಲಿ ಬೇರೆ ಅನ್ಯ ಶಬ್ದ ಅಂತ ಬೇರೆ ಶಬ್ದ ಅಂದ್ರೆ ವಿಕಾರ ಅನ್ನುವಂತ ಶಬ್ದವೇ ಇಲ್ಲಿ ನಮಗೆ
ಹ್ಮ್ ಅರ್ಥ ಆಗ್ತೈತಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅಂದ್ರೆ ವಿಕಾರವನ್ನು ಬಿಟ್ಟು ಇಲ್ಲಿ ಆ, ಬೇರೆ ಶಬ್ದ ಅನ್ನುವಂಥದ್ದು ಇಲ್ಲಿ ಹೇಳಿಕ್ಕೆ ಅವರು ಮತ್ತೆ ಇದನ್ನ ಮಾಡ್ತಾ ಇದ್ದಾರೆ. ಅವರು ಹ್ಮ್ ಆ ವಿಕಾರ ಅನ್ನುವಂತಾನೆ ಅರ್ಥನೇ ಆಕೈತೆ ಅಂತ ಹೇಳ್ತಾರೆ. ಅದು ಹೌದು. ಇಲ್ಲಿ ಮಯ ಅಂತಂದಾಗ ಮಯಟ್ ಅನ್ನುವಂತಂದಾಗ ಹ್ಮ್ ಆ ಪ್ರಕೃತಿಯಾಗಿರ್ತಕ್ಕಂಥ ಆನಂದವನ್ನ ಹೇಳುವಂತ ಒಂದು ಶಬ್ದಕ್ಕಿಂತಲೂ ಬೇರೆಯಾಗಿ ಹ್ಮ್ ವಿಕಾರವನ್ನು ಹೇಳುವಂತ ಇಲ್ಲಿ ಶಬ್ದವೇ ಸಿಗ್ತೈತೆ ಹೊರತು ಹ್ಮ್ ಮಯಟ್ ಪ್ರತ್ಯೇಕ ವಿಕಾರ ಅಂತಾನೆ ಅರ್ಥ ಆಕೈತೆ ಹೊರತು ಹ್ಮ್ ಇಲ್ಲಿ ಆ ಬೇರೆ ಅರ್ಥ ಇಲ್ಲಿ ನಮಗೆ ಸಿಗುವುದಿಲ್ಲ ಅಂತ ಇಲ್ಲಿ ಪೂರ್ವಪಕ್ಷಿ ಆಕ್ಷೇಪ. ಹೌದು. ತಸ್ಮಾತ್ ಅನ್ನಮಯಾದಿ ಶಬ್ದವತ್, ಹ್ಮ್ ಅಲ್ಲಿ ಹಂಗ ಅನ್ನಮಯ ಅಂತಂದಾಗ ಅನ್ನದ ವಿಕಾರ ಅಂತ. ಹ್ಮ್ ಈ ಸ್ಥೂಲ ಶರೀರ ಏನೈತಲ್ರಿ ಇದು, ಹ್ಮ್ ಇದಕ್ಕೆ ಅನ್ನಮಯ ಶರೀರ ಅಂತ ಹೇಳ್ತಾರೆ. ಇದು ಹ್ಮ್ ಅಲ್ಲಿ ಮಯಟ್ ಅನ್ನೋ ಒಂದು ಶಬ್ದಕ್ಕೆ ವಿಕಾರ ಅಂತ ಅರ್ಥ. ಅಲ್ಲಿ ಹ್ಮ್ ಅನ್ನದ ವಿಕಾರವೇ ಅಂತ. ಹ್ಮ್ ಪ್ರಾಣಮಯ ಅನ್ನುವಾಗ ಪ್ರಾಣದ ವಿಕಾರ ಅಂತಲ್ಲಿ. ಹ್ಮ್ ಅನ್ನಮಯದಿ ಶಬ್ದಗಳಂತೆ ಇಲ್ಲಿ ವಿಕಾರ ವಿಷಯವೇ ಆನಂದಮಯ ಶಬ್ದಕ್ಕೆ ಅರ್ಥ ಆಗ್ತದ ಅಂತ ಹಿಂಗ ಪೂರ್ವಪಕ್ಷಿ ಅನ್ನುವಂತಹದ್ದು ಹ್ಮ್ ಬಂದ್ರ. ಹ್ಮ್ ಅಂದ್ರೆ ಈ ತರ ಪೂರ್ವಪಕ್ಷಿ ಹೇಳ್ತಾ ಇದ್ದಾನಲ್ಲಿ. ಹೌದು ಹೌದು. ಇದು ಆನಂದಮಯ ಶಬ್ದಕ್ಕೆ ವಿಕಾರವೇ ವಿಷಯ ಆಗ್ತದ. ಹೌದು. ಆದ್ರಿಂದ ಇಲ್ಲಿ ಆನಂದಮಯ ಅನ್ನುವಂಥದ್ದಕ್ಕ ಹ್ಮ್ ನೀವು ಪರಮಾತ್ಮ ಅಂತ ಹೇಳಿ ಅರ್ಥ ಮಾಡಕ್ ಹೋಗ್ಬೇಡ್ರಿ ಅಂತ ಹ್ಮ್ ಒಂದು ಹೇಳಿ ಈಗ ಹೇಳಿದ್ರೆ ಹ್ಮ್ ನ ಅಂತ ಹೇಳ್ತಾರ. ಹ್ಮ್ ಇನ್ನು ಆಕ್ಷೇಪ ಸರಿಯಲ್ಲಪ್ಪ. ಹ್ಮ್ ಪ್ರಾಚುರ್ಯ ಅರ್ಥೇಪಿ ಮಯಟಃ ಸ್ಮರಣ. ಹ್ಮ್ ಪ್ರಾಚುರ್ಯ ಅರ್ಥದಲ್ಲಿ ಅಂದ್ರೆ ಬಾಹುಳ್ಯ ಅನ್ನುವಂತ ಅರ್ಥದಲ್ಲಿಯೂ ಕೂಡ ಹ್ಮ್ ಈ ಮಯಟ್ ಶಬ್ದ ಅನ್ನುವಂತಹದ್ದು ಹ್ಮ್ ನಮಗ ಕೇಳಿ ಬರ್ತದೆ. ಸ್ಮರಣ ಅಂತಂದ್ರೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಹ್ಮ್ ಅದಕ್ಕೆ ಪ್ರಾಣಿ ಸೂತ್ರದಲ್ಲಿ ಹೇಳ್ತಾರೆ ಹ್ಮ್ ತತ್ ಪ್ರಕೃತ ವಚನೆ ಮಯಟ್ ಅಂತ ಹೇಳಿ ಹ್ಮ್ ಪ್ರಾಣಿನಿ ಸೂತ್ರ. ಅದು ಹ್ಮ್ ಆ ಸೂತ್ರದ ಅರ್ಥ ಏನು ಅಂತಂದ್ರೆ ಹ್ಮ್ ಪ್ರಚುರತಾಯಾಮಪಿ ಮಯಟ್ ಸ್ಮರ್ಯತೆ. ಹ್ಮ್ ಪ್ರಾಚುರ್ಯ, ಹ್ಮ್ ಪ್ರಾಚುರ್ಯ ಅಂತಂದ್ರೆ ಏನು, ಬಾಹುಳ್ಯ ಹ್ಮ್ ಅಂದ್ರೆ ಹೆಚ್ಚಾಗಿರುವುದು ಅಂತ. ಹ್ಮ್ ಆ ಬಾಹುಳ್ಯ ಅನ್ನುವಂತ ಅರ್ಥದಲ್ಲಿಯೂ ಕೂಡ ಹ್ಮ್ ಮಯಟ್ ಅನ್ನುವಂತ ಶಬ್ದವನ್ನ ಪ್ರಯೋಗ ಮಾಡಬೇಕು ಅಂತ ಹೇಳಿ ಹ್ಮ್ ಪಾಣಿನಿ ಮಹರ್ಷಿಗಳೇ ಹೇಳ್ತಾ ಇದ್ದಾರೆ. ಅವರು ಹ್ಮ್ ಬರೀ ವಿಕಾರ ಅಂತಾನೆ ಅರ್ಥ ಮಾಡಬಾರದು ನಾವು. ಇಲ್ಲಿ ತತ್ಪ್ರಕೃತಿಯ ವಚನೆ ಮಯಟ್ ಅನ್ನುವಂತ ಒಂದು ಪಾಣಿನಿ ಸೂತ್ರದ ಪ್ರಕಾರವಾಗಿ ಹ್ಮ್ ಇಲ್ಲಿ ಆನಂದಮಯ ಅನ್ನುವಂತಾಗ ಮಯಟ್ ಶಬ್ದಕ್ಕೆ ಹ್ಮ್ ಇಲ್ಲಿ ನಾವು ಪ್ರಾಚುರ್ಯ ಅಂತ ಅರ್ಥ ಮಾಡಬಹುದು. ಹ್ಮ್ ಯಥಾ ಅನ್ನಮಯೋ ಯಜ್ಞ. ಹ್ಮ್ ಇಲ್ಲಿ ಒಂದು ಆ, ಯಾಗವನ್ನ ಮಾಡುವಂತ ಯಜ್ಞ ಮಾಡುವ ಸಂದರ್ಭದಲ್ಲಿ ಹ್ಮ್ ಅನ್ನಮಯ, ಹ್ಮ್ ಅಲ್ಲಿ ಅನ್ನದ ವಿಕಾರ ಅಂತ ಅರ್ಥ ಅಲ್ಲ. ಅಲ್ಲಿ ಹ್ಮ್ ಅದು ಅನ್ನದ ಬಾಹುಳ್ಯ ಅಂತ. ಹ್ಮ್ ಇತಿ ಅನ್ನ ಪ್ರಚುರ ಉಚ್ಯತೆ ಅಂತ. ಹ್ಮ್ ಅಲ್ಲಿ ಬಹಳಷ್ಟು ಅನ್ನದ ರಾಶಿ ಅನ್ನುವಂತಹದ್ದು ಇರ್ತದೆ. ಹ್ಮ್ ಅದಕ್ಕೆ ಅಲ್ಲಿ ಅನ್ನ ಪ್ರಚುರ ಅಂದ್ರೇನು, ಅನ್ನದ ಬಾಹುಳ್ಯ ಹ್ಮ್ ಆಧಿಕ್ಯ ಅಂತ. ಹ್ಮ್ ಅನ್ನ ಹೆಚ್ಚಾಗಿರುವುದರಿಂದ ಅದಕ್ಕೆ ಅನ್ನಮಯ ಯಜ್ಞ ಅಂತ ಕರೀತಾರೆ. ಹ್ಮ್ ಆ ಯಜ್ಞದಲ್ಲಿ ಹ್ಮ್ ವಿಶೇಷವಾಗಿ ಅನ್ನವೇ ಅಧಿಕವಾಗಿ ಬಾಹುಳ್ಯವಾಗಿರುವುದರಿಂದ ಹ್ಮ್ ಅಲ್ಲಿ ಅನ್ನಮಯ ಅನ್ನುವಂತ ಶಬ್ದಕ್ಕೆ ಹ್ಮ್ ಅಲ್ಲಿ ಪ್ರಾಚುರ್ಯ ಅನ್ನುವಂತ ಅರ್ಥವನ್ನ ಅಲ್ಲಿ ಮಾಡಿದ್ದಾರೆ. ಹ್ಮ್ ಏವಂ ಅಂದ್ರೆ ಹಾಗೆ. ಹ್ಮ್ ಆನಂದ ಪ್ರಚುರ ಬ್ರಹ್ಮ ಆನಂದಮಯ ಉಚ್ಯತೆ. ಹ್ಮ್ ಹಾಗಿಲ್ಲಿ ಆ ಬ್ರಹ್ಮವು ಕೂಡ ಆನಂದಮಯ. ಹ್ಮ್ ಯಾಕಂದ್ರೆ ಆನಂದ ಅನ್ನುವಂತಹದ್ದು ಅದು ಅವನ ಸ್ವರೂಪ. ಅದು ಹ್ಮ್ ಬ್ರಹ್ಮನ ಸ್ವರೂಪ ಅಂತದು. ಆನಂದದ ಪ್ರಾಚುರ್ಯವುಳ್ಳವನು. ಹ್ಮ್ ಬ್ರಹ್ಮದಲ್ಲಿ ಆನಂದದ ಆಧಿಕ್ಯವೇ ಐತೆ ಹೊರತು ಹ್ಮ್ ಅಲ್ಲಿ ದುಃಖ ಅನ್ನುವಂತಹದ್ದಿಲ್ಲ. ಹ್ಮ್ ಅಲ್ಲಿ ಯಾವುದೇ ವಿಕಾರ ಅನ್ನುವಂಥದ್ದನ್ನು ನಾವು ಅರ್ಥೈಸಬಾರದು. ಅಲ್ಲಿ ಹ್ಮ್ ಬ್ರಹ್ಮದೊಳಗ ಆನಂದದ ಆಧಿಕ್ಯತೆ ಅನ್ನುವಂತಹದ್ದಿರುವುದರಿಂದ ಹ್ಮ್ ಇಲ್ಲಿ ಬ್ರಹ್ಮ ಆನಂದಮಯವೇ ಅಂತ ಹ್ಮ್ ಹೇಳಲ್ಪಡ್ತದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆನಂದ ಆನಂದ ಪ್ರಚುರತ್ವಂ ಚ ಬ್ರಹ್ಮಣಃ. ಹ್ಮ್ ಆ ಆನಂದದ ಪ್ರಾಚುರ್ಯ ಅನ್ನುವಂತಹದ್ದು ಬ್ರಹ್ಮಣಃ ಹ್ಮ್ ಮನುಷ್ಯದಾರಭ್ಯ ಉತ್ತರಸ್ಮಿನ್ ಸ್ಥಾನೆ ಶತಗುಣಃ ಆನಂದ ಇತ್ಯುಕ್ತ್ವಾ. ಹ್ಮ್ ಅಂದ್ರೆ ಇಲ್ಲಿ ತೈತ್ತಿರೀಯ ಉಪನಿಷತ್ನಲ್ಲಿ ಈ ಮನುಷ್ಯಾನಂದವನ್ನೇ ಮೊದಲುಗೊಂಡು ಹ್ಮ್ ಅಲ್ಲಿ 17 ರೀತಿಯಾಗಿರ್ತಕ್ಕಂಥ ಆನಂದವನ್ನ ಹೇಳ್ಕೊಂಡು ಬರ್ತಾ ಇದ್ದಾರಲ್ಲಿ. ಹ್ಮ್ ಮನುಷ್ಯಾನಂದ, ಮನುಷ್ಯ ಗಂಧರ್ವಾನಂದ, ಹ್ಮ್ ಅಲ್ಲಿ ಪಿತೃಲೋಕದ ಆನಂದ, ಅಜಾನಾಜು ದೇವತೆಗಳ ಆನಂದ, ಹ್ಮ್ ಮತ್ತಲ್ಲಿ ದೇವತೆಗಳ ಆನಂದ, ಇಂದ್ರನ ಆನಂದ, ಬೃಹಸ್ಪತಿ ಆನಂದ, ಹ್ಮ್ ಚತುರ್ಮುಖ ಬ್ರಹ್ಮನ ಆನಂದ, ಹ್ಮ್ ಒಟ್ಟು 12 ಆನಂದಗಳು ಬರ್ತಾರ. ಹ್ಮ್ ಒಂದು ಆನಂದಕ್ಕಿಂತ ಒಂದು ಆನಂದ ಹ್ಮ್ 100 ಪಟ್ಟು ಅಧಿಕ ಅದಾವಂತವ್ರು.
ಹ್ಮ್ ಮನುಷ್ಯಾನಂದಕ್ಕಿಂತಲೂ ಆ, ಈ ಅದಕ್ಕಿಂತಲೂ ಅಜಾನಾಜ ದೇವತೆಗಳ ಆನಂದ 100 ಪಟ್ಟದ, ಅದಕ್ಕಿಂತ ಪಿತೃಲೋಕದ ಆನಂದ 100 ಪಟ್ಟದ, ಅದಕ್ಕಿಂತ ಹಿಂಗ ಮೇಲೆ ಹೋದಂಗ ಹ್ಮ್ ಅವು 100 ಪಟ್ಟು ಅಧಿಕದವಂತ ಆನಂದಗಳು. ಹ್ಮ್ ಈ ಮನುಷ್ಯಾನಂದವನ್ನೇ ಮೊದಲುಗೊಂಡು ಉತ್ತರಸ್ಮಿನ್ ಅಂದ್ರೆ ಹ್ಮ್ ಮುಂದೆ ಹೋದಂತೆ ಹ್ಮ್ ಶತಗುಣ ಆನಂದ, ಹ್ಮ್ ಅವು 100 ಪಟ್ಟು ಒಂದೊಂದು ಆನಂದ ಅಧಿಕವಾಗಿರುವುದರಿಂದ ಇತ್ಯುಕ್ತ ಹ್ಮ್ ಈ ರೀತಿಯಾಗಿ ಹೇಳಿ ಹ್ಮ್ ಬ್ರಹ್ಮಾನಂದಸ್ಯ ನಿರತಿಶಯ ಅವಧಾರಣ. ಹ್ಮ್ ಈ ಬ್ರಹ್ಮಾನಂದ ಅನ್ನುವಂಥದ್ದು ಏನದಲ್ಲ, ಇದು ನಿರತಿಶಯವಾದ ಆನಂದ. ಹ್ಮ್ ಇದಕ್ಕಿಂತಲೂ ಹೆಚ್ಚಿನ ಆನಂದ ಅನ್ನುವಂಥದ್ದು ಇನ್ನು ಮತ್ತೊಂದಿಲ್ಲ. ಹ್ಮ್ ಈಗ ನಾವು ಚತುರ್ಮುಖ ಬ್ರಹ್ಮನ ಪರ್ಯಂತರ ಆನಂದ ಹೇಳ್ಕೊತ ಹೋಗ್ತೇವಲ್ಲ, ಹ್ಮ್ ಇದು ಒಂದಕ್ಕಿಂತ ಒಂದು 100 ಪಟ್ಟು ಅಧಿಕ ಅದಾವು. ಹ್ಮ್ ಆದ್ರೆ ಇದಕ್ಕಿಂತ ಆ ಚತುರ್ಮುಖ ಬ್ರಹ್ಮನ ಆನಂದಕ್ಕಿಂತಲೂ ಇನ್ನೂ ಮಿಗಿಲಾಗಿರ್ತಕ್ಕಂಥದ್ದು ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠನ ಆನಂದ ಅಂತ. ಹ್ಮ್ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠನು ಯಾವ ಬ್ರಹ್ಮಾನಂದವನ್ನು ಅನುಭವಿಸ್ತಾನಲ್ರಿ, ಹ್ಮ್ ಜೀವ ಪರಮಾತ್ಮರ ಹ್ಮ್ ಒಂದು ಏಕತ್ವ ಜ್ಞಾನದಲ್ಲಿ ಹ್ಮ್ ಉಂಟಾಗ್ತಕ್ಕಂಥ ಯಾವ ಆನಂದ ಐತಲ್ರಿ, ಅದಕ್ಕೆ ಆವ ಪರಿಯ ಸುಖವ ಭಾವಿಸಿ ಹ್ಮ್ ಬೇರೆನಿಸಿದೊಡೆ ಹ್ಮ್ ಜೀವ ಪರಮರ ಯೋಗದ ನಿಜವನರಿದ ಅನುಭವಿಯ ಸುಖಕ್ಕೆ ಸರಿಗಾಣೆ ಅಂತೇಳಿ ಹ್ಮ್ ನಿಜವನಿಗಳು ಜ್ಞಾನಸ್ಥಳದಲ್ಲಿ ಹೇಳ್ಕೊಂಡು ಬರ್ತಾರ. ಹ್ಮ್ ಹ್ಮ್ ಈ ಲೋಕದಲ್ಲಿರ್ತಕ್ಕಂಥ ಯಾವುದೇ ಒಂದು ಆನಂದ ಹ್ಮ್ ಅಂದ್ರೆ ಅಲ್ಲಿ ಲೋಕದಲ್ಲಿ ಅಲ್ಲಿ 12 ರೀತಿ ಆನಂದ ಹೇಳ್ಕೊಂಬಂದ್ರಲ್ರಿ, ಹ್ಮ್ ಆ ಎಲ್ಲಾ ಆನಂದಗಳನ್ನ ವಿಚಾರ ಮಾಡಿ ನೋಡಿದ್ರ ಹ್ಮ್ ಆ ಜೀವ ಪರಮರ ಯೋಗದ ನಿಜವನರಿದ ಅನುಭವಿಯ ಸುಖಕ್ಕೆ ಅಂತ ಹೇಳಿದ್ರು ಅವರು. ಹ್ಮ್ ಜೀವ ಪರಮಾತ್ಮರ ಏಕತ್ವವನ್ನ ಅರತಿರ್ತಕ್ಕಂಥ ಯಾವ ಬ್ರಹ್ಮಜ್ಞಾನಿ ಅದನಲ್ಲ, ಹ್ಮ್ ಅವನ ಒಂದು ಆನಂದಕ್ಕೆ ಇವು ಯಾವ ಆನಂದವೂ ಸರಿ ಬರಂಗಿಲ್ಲ ಅಂತ. ಹ್ಮ್ ಹ್ಮ್ ಅಂದ್ರ ಅಷ್ಟು ಅಧಿಕವಾಗಿರ್ತಕ್ಕಂಥ ಆನಂದ ಅಂತ ಹೇಳಿ ಹ್ಮ್ ನಿರಸಯತ್ವ ಅವಧಾರಣ. ಹ್ಮ್ ಆ ಬ್ರಹ್ಮಾನಂದ ಅನ್ನುವಂತಹದ್ದು ಹ್ಮ್ ಅದು ನಿರತಿಶಯವಾಗಿರ್ತಕ್ಕಂಥ ಆನಂದ. ನಿರತಿಶಯ ಅಂದ್ರೆ ಏನು, ಅದಕ್ಕಿಂತ ಮತ್ತೊಂದು ಹೆಚ್ಚಿಂದ ಇನ್ ಯಾವುದೂ ಇಲ್ಲ ಅಂತ. ಹ್ಮ್ ಅದೇ ಕೊನೆಯ ಆನಂದ. ಅದನ್ನ ಪಡ್ಕೊಂಡ್ಮೇಲೆ ಹ್ಮ್ ಅದಕ್ಕೆ ಸಾಕೆನಿಸದೆ ಸವೆಯದೆ ಹ್ಮ್ ಬೇರೊಂದನ್ನು ಬೇಕೆನಿಸದೆ ಕಡಿಯೊಳು ತನ್ನ ಜೋಕೆಗುಂದದೆ ಹ್ಮ್ ನಿರುಪಮ ಶಂಭುಲಿಂಗದೋಳ್ ಏಕಮಿನಿಪ ಸುಖಮಂದಲ್ಲದೆ ಅಂತ ಹೇಳಿ ಹ್ಮ್ ನಿಜಮಶ್ವರು ಹೇಳ್ಕೊಂಡ್ ಬಂದಾರಲ್ರಿ. ಹೌದು ಯಾಕಂದ್ರೆ ಸಾಕನಸಂಗಿಲ್ಲ, ಹ್ಮ್ ಮತ್ತದು ಸವಿಯುವುದು ಇಲ್ಲ, ಹ್ಮ್ ಅದನ್ನ ಪಡ್ಕೊಂಡ್ಮೇಲೆ ಇನ್ನೊಂದು ಬೇಕನ್ನಿಸೋದು ಇಲ್ಲ, ಹ್ಮ್ ಮತ್ತು ತನ್ನ ಕೈ ಬಿಟ್ಟು ಹೋಗೋದನ್ನು ಅಲ್ರಿ. ಹ್ಮ್ ಅದು ನಿರುಪಮ, ಅದಕ್ಕೆ ಯಾವ ಉಪಮೆ ಕೊಡಾಕೆ ಬರಂಗಿಲ್ಲ. ಹ್ಮ್ ಅದು ನಿರತಿಶಯವಾಗಿರ್ತಕ್ಕಂಥ ಅದು. ಹ್ಮ್ ಅದು ಅದನ್ನ ಪಡ್ಕೊಂಡ್ಮೇಲೆ ಇನ್ನೊಂದನ್ನ ಪಡಿಬೇಕನ್ನುವಂಥದ್ದು ಅಲ್ಲಿ ಏನು ಉಳಿಯಂಗಿಲ್ಲ ಅಂತ. ಕರೆಕ್ಟ್ ಕರೆಕ್ಟ್ ಅದನ್ನ ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಶ್ಚ ಯೋಗಿನಃ ಹ್ಮ್ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ ಅಸ್ತಿ ಚೇತ್ ನಸತತ್ವವಿತ ಅಂತೇಳಿ ಹ್ಮ್ ಇನ್ನೊಂದು ಕಡೆಯಲ್ಲಿ ಹೇಳ್ಕೊಂಡು ಬಂದ್ರು. ಅಂದ್ರೆ ಜ್ಞಾನವೆಂಬ ಅಮೃತವನ್ನ ಯಾರು ಪಾನ ಮಾಡಿದಾರೋ ಹ್ಮ್ ಅವರು ಈ ಲೋಕದಲ್ಲಿ ಕೃತಕೃತ್ಯರಾಗಿ ಹೋಗ್ಬಿಟ್ಟಾರಂತ. ಅವರು ಅದ ಅವ್ರು ಮಾಡ್ಬೇಕಾದ ಕರ್ತವ್ಯ ಏನು ಇಲ್ಲೇ ಇಲ್ಲ. ಇನ್ನೇನ್ ಮಾಡೋದೈತೆ ಅವ್ರು ಮತ್ತೆ ಹ್ಮ್ ಅದನ್ನ ಪಡ್ಕೊಂಡ್ ಬಳಕ ಇನ್ನೊಂದು ಪಡ್ಕೋಬೇಕನ್ನೋದು ಉಳಿಯಂಗೇ ಇಲ್ಲಲ್ರಿ. ಹೌದು ಹೌದು ಮತ್ತೆ ಈ ದೇವಲೋಕದ ಆನಂದ ಆಗ್ಲಿ ಅಥವಾ ದೇವೇಂದ್ರನ ಆನಂದ ಆಗ್ಲಿ ಹ್ಮ್ ಇಲ್ಲ ಚತುರ್ಮುಖ ಆನಂದನ ಪರ್ಯಂತರವಾಗಿ ಹೇಳ್ಯಾರ. ಇವೆಲ್ಲ ಒಂದಕ್ಕಿಂತ ಒಂದು 100 ಪಟ್ಟು ಅಧಿಕ ಅದಾವು. ಹ್ಮ್ ಇವೆಲ್ಲ ಏನ್ ಕೊನೆ ಚತುರ್ಮುಖ ಬ್ರಹ್ಮನ ಆನಂದಕ್ಕಿಂತಲೂ ಮಿಗಿಲಾಗಿ ಹ್ಮ್ ಎಷ್ಟೋ ಪಟ್ಟು ಈ ಶ್ರೋತ್ರಿಯ ಬ್ರಹ್ಮನಿಷ್ಠನ ಆನಂದ ಅನ್ನುವಂಥದ್ದೈತದು. ಹ್ಮ್ ಅದನ್ನು ಪಡೆದ ಮೇಲೆ ಈ ಉಳಿದಿದ್ದೆಲ್ಲ ಕ್ಷುಲ್ಲಕ ಆಗ್ಬಿಡ್ತಾವ ಅಂತೀವಿ. ಹ್ಮ್ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡಿದ ಬಳಕ ಹೊಟ್ಟೆ ತುಂಬಾ ಉಂಡ್ಬಿಟ್ಟಾನ, ಏನ್ ಬೇಕಾದ್ದೆಲ್ಲ ಪಂಚ ಪಕ್ವಾನ ಊಟ ಮಾಡ್ಯಾನ. ಮ್ಯಾಲ ಒಂದಿಷ್ಟು ಇದಟ್ಟು ಗಂಜಿ ಕುಡ್ರಿ ಅಂದ್ರೆ ಕುಡಿತಾನಂದ್ರೆ ಗಂಜಿ ಕುಡಿಯಕ್ಕೆ ಇಷ್ಟಪಡ್ತಾನಂದ್ರೆ ಹ್ಮ್ ಇವೆಲ್ಲ ಅವನಿಗೆ ತೃಣ ಸಮಾನವಾಗಿ ಕಾಣ್ತಾವಂತ. ಇವೆಲ್ಲ ಹೌದು ಹೌದು ಹೊರಗಿನ ಇಹಲೋಕದೆಲ್ಲ ಭೋಗಳು ಹ್ಮ್ ಇವೆಲ್ಲ ನಿಕೃಷ್ಟವಾಗಿ ಕಾಣ್ತಾ ಇದ್ದಾವಂತ. ಹ್ಮ್ ಅಂಥ ನಿರತಿಶಯತ್ವ ಅನ್ನುವಂಥದ್ದು, ಹ್ಮ್ ಆ ಬ್ರಹ್ಮಾನಂದ ಅನ್ನುವಂಥದ್ದು ನಿರತಿಶಯವಾಗಿರುವುದು ನಮಗೆ ಹ್ಮ್ ತಿಳಿದು ಬರ್ತೈತಂತ. ಹೌದು ತಸ್ಮಾತ್ ಪ್ರಾಚುರ್ಯಾರ್ಥೆ ಮಯಟ್. ಹ್ಮ್ ಆದ್ದರಿಂದ ಇಲ್ಲಿ ಪ್ರಾಚುರ್ಯಾರ್ಥದಲ್ಲಿಯೇ ನಾವಿಲ್ಲಿ ಮಯಟ್ ಅನ್ನುವಂಥದ್ದನ್ನ ಹ್ಮ್ ಪ್ರಯೋಗ ಮಾಡಿದ್ದಾರೆ ಅಂತ ಇಲ್ಲಿ. ಹ್ಮ್ ಇದು ಹೇಳೋದೇ ಇದು ಯೋಗ್ಯ ಸರಿ ಐತೆ ಅಂತ ಹೇಳ್ತಾ ಇದ್ದಾರೆ. ಅದ ಅದು ಇಲ್ಲಿ ಮಯಟ್ ಅನ್ನುವಂಥ ಇದಕ್ಕೆ ವಿಕಾರಾರ್ಥವನ್ನು ಮಾಡಬಾರದು ನಾವು. ಹ್ಮ್ ಅಲ್ಲಿ ಪ್ರಾಚುರ್ಯ ಅನ್ನುವಂಥ ಅರ್ಥದಲ್ಲಿಯೇ ಹ್ಮ್ ಮಯಟ್ ಶಬ್ದ ಅನ್ನುವಂಥದ್ದು ಬಂದದ ಅಂತ ಹೇಳ್ಕೊಂಡ್ ಬಂದಿರುತ್ತೆ. ಅದ ಇನ್ನ ತದ್ದೇತು ವ್ಯಪದೇಶ ಹ್ಮ್ ಮತ್ತು ಅದು ಅದು ಅದಕ್ಕೆ ಹೇತು ಅಂತ ಹೇಳಿದ್ರಿಂದಲೂ ಕೂಡ ಇಲ್ಲಿ ಹ್ಮ್ ಮಯಟ್ ಪ್ರತ್ಯಯ ಅನ್ನುವಂಥದ್ದು ಹ್ಮ್ ಪ್ರಾಚುರ್ಯವೇ ಅರ್ಥ ಆಗ್ತದ ಅಂತೇಳಿ ಹ್ಮ್ ಇನ್ನು ಒಂದು ಕಾರಣವನ್ನ ಕೊಡ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಇಲ್ಲಿ ಅವರೇನು
ಇಲ್ಲಿ ಆನಂದಮಯ ಅನ್ನುವಂಥವನು ಬ್ರಹ್ಮವೇ ಅಂತ. ಹ್ಮ್ ಕರೆಕ್ಟ್. ಅದನ್ನ ಬೇರೆ ನೀವು ಹೇಳಕ್ ಹೋಗ್ಬೇಡ್ರಿ ಇಲ್ಲಿ. ಅದ ಜೀವ ಅಂತ ಆಗ್ಲಿ ಇನ್ನು ಬೇರೆ ಏನು ಅರ್ಥೈಸ್ಲಿಕ್ಕೆ ಹೋಗ್ಬೇಡ್ರಿ. ಹ್ಮ್ ಅಲ್ಲಿ ಪರಮಾತ್ಮ ಆನಂದಮಯನೇ ಇದ್ದಾನೆ ಎನ್ನುವಂತಹದ್ದನ್ನ ಅನೇಕ ಕಾರಣ ಕೊಟ್ಟು ಈಗ ಹ್ಮ್ ಹೇಳ್ಕೊಂತ ಬರ್ತಾ ಇದ್ದಾರಲ್ಲಿ. ಹೌದು. ಇತಶ್ಚ ಪ್ರಾಚುರ್ಯಾರ್ಥೆ ಮಯಟ್, ಹ್ಮ್ ಅಂದ್ರೆ ಈ ಕಾರಣದಿಂದಲೂ ಕೂಡ ಹ್ಮ್ ಇಲ್ಲಿ ಪ್ರಾಚುರ್ಯಾರ್ಥದಲ್ಲಿ ಮಯಟ್ ಪ್ರತ್ಯಯ ಅನ್ನುವಂತಹದ್ದು ಬಂದದ ಅಂತ ಹೇಳಿದ್ರು ಅವ್ರು. ಹ್ಮ್ ಇಲ್ಲಿ ಮಯಟ್ ಅನ್ನುವಂತ ಇದಕ್ಕ ಹ್ಮ್ ಪ್ರಾಚುರ್ಯಾರ್ಥದಲ್ಲಿನೇ ಬಂದೈತಂತ ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕು ಅಂತ. ಹ್ಮ್ ಯಸ್ಮಾತ್, ಯಾಕಂದ್ರೆ ಹ್ಮ್ ಆನಂದ ಹೇತುತ್ವಂ ಬ್ರಹ್ಮಣೋ ವ್ಯಪದಿಸತಿ ಹ್ಮ್ ಇತಿ ಶ್ರುತಿ. ಹ್ಮ್ ಅಂದ್ರೆ ಇಲ್ಲಿ ಆನಂದ ಹೇತುತ್ವಂ, ಹ್ಮ್ ಒಂದು ಆನಂದದ ಕಾರಣವನ್ನ ಬ್ರಹ್ಮನಿಗೆ ಹ್ಮ್ ಉಪದೇಶ ಮಾಡಿರ್ತಕ್ಕಂಥದ್ದು ಶ್ರುತಿಯಲ್ಲಿ ನಮಗೆ ಕಂಡು ಬರ್ತದ. ಹ್ಮ್ ಅಂದ್ರೆ ಆತ್ಮ ಅಥವಾ ಪರಮಾತ್ಮ ಹೌದು. ಅವನು ಆನಂದವೇ ಆಗಿದ್ದಾನೆ ಅಂತ. ಹ್ಮ್ ಪರಮಾತ್ಮ ಆನಂದನೇ ಇದ್ದಾನೆ ಎನ್ನುವಂತಹದ್ದನ್ನ ಹ್ಮ್ ಶ್ರುತಿಗಳಲ್ಲಿ ಅನೇಕ ಕಡೆ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಹೌದು. ಅದಕ್ಕೆ ಹೇ ಏಷ ಹೇವಾನಂದ ಯಾತಿ, ಹ್ಮ್ ಏಷ ಅಂತಂದ್ರೆ ಈತನು ಅಂತ, ಇವನು ಅಂತ. ಹ್ಮ್ ಈ ಆನಂದ ಏಷ ಏವ ಅಂದ್ರೆ ಇವನೇ ಆನಂದ ಯಾತಿ ಅಂತ ಹೇಳ್ತಾರೆ. ಹ್ಮ್ ಅಂದ್ರೆ ಆನಂದವನ್ನ ಗೊಳಿಸುತ್ತಾನೆ, ಆನಂದವನ್ನು ಉಂಟು ಮಾಡ್ತಾನಂತ. ಹ್ಮ್ ಇವನೇ ಆನಂದವನ್ನು ಉಂಟು ಮಾಡುತ್ತಾನೆ ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿ ಶ್ರುತಿ ಎನ್ನುವಂತಹದ್ದು ಆನಂದಯತಿ ಅಂತ ಹೇಳಿತಲ್ಲಿ. ಹೌದು. ಶ್ರುತಿ ಎನ್ನುವಂತಹದ್ದು ಬ್ರಹ್ಮದ ಒಂದು ಆನಂದಕ್ಕೆ ಕಾರಣ ಅನ್ನುವಂತಹದ್ದನ್ನ ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗೆ ಉಪದೇಶ ಮಾಡ್ತದೆ. ಹ್ಮ್ ಯೋ ಹಿ ಅನ್ಯಾನ್ ಆನಂದಯತಿ ಹ್ಮ್ ಸ ಪ್ರಚುರಾನಂದ ಇತಿ ಪ್ರಸಿದ್ಧಂ ಭವತಿ. ಹ್ಮ್ ಈಗ ಲೋಕದೊಳಗ ಹ್ಮ್ ಇನ್ನೊಬ್ಬರನ್ನ ಹ್ಮ್ ಯಾರು ಆನಂದಗೊಳಿಸ್ತಾ ಇದ್ದಾರೋ ಹ್ಮ್ ಅವನು ಅತ್ಯಂತ ಪ್ರಚುರವಾದ ಆನಂದ ಉಳ್ಳವನು ಅಂತ ಹೇಳಿ ಹ್ಮ್ ಲೋಕದಲ್ಲಿ ಪ್ರಸಿದ್ಧವಾಗಿ ಕಂಡು ಬರ್ತದೆ. ಹ್ಮ್ ನಾವು ಇನ್ನೊಬ್ಬರನ್ನ ಆನಂದಗೊಳಿಸ್ಬೇಕು, ಸಂತೋಷಗೊಳಿಸ್ಬೇಕಂದ್ರೆ ಹ್ಮ್ ಮತ್ತೆ ಅವನಲ್ಲಿ ಅಷ್ಟೊಂದು ಆನಂದ ಇರ್ಬೇಕಲ್ಲ. ಅವನು ಹೌದು. ಹೌದು. ತನ್ನೊಳಗೆ ಅಧಿಕವಾಗಿರ್ತಕ್ಕಂಥ ಆನಂದ ಇದ್ದವನೇ ಹ್ಮ್ ಇಲ್ಲಿ ಮತ್ತೊಬ್ಬರನ್ನ ಆನಂದಗೊಳಿಸ್ತಾ ಇದ್ದಾನ ಅಂತ. ಹ್ಮ್ ಅನ್ಯಾನ್ ಅಂತಂದ್ರೆ ಬೇರೆಯವರನ್ನ. ಹ್ಮ್ ನಾವು ಬೇರೆಯವರನ್ನ ಆನಂದ ಪಡಿಸ್ಬೇಕಪ್ಪ ಅಂತಂದ್ರೆ ಹ್ಮ್ ನಮ್ಮಲ್ಲಿ ಅಂಥ ಆಧಿಕ್ಯವಾಗಿರ್ತಕ್ಕಂಥ ಆನಂದ ಅನ್ನುವಂಥದ್ದು ಹ್ಮ್ ಇರ್ಬೇಕಲ್ಲ. ಹೌದು. ಇದು ಲೋಕದಲ್ಲಿ ಪ್ರಸಿದ್ಧ ಅದು. ಹ್ಮ್ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಅವರು. ಹ್ಮ್ ಯಥಾ ಲೋಕೆ ಯೋ ಅನ್ಯಾಸಾಂ ಧನಿಕತ್ವಂ ಆಪಾದಯತಿ ಹ್ಮ್ ಸ ಪ್ರಚುರಧನಃ ಇತಿ ಗಮ್ಯತೆ ತದ್ವತ್. ಹ್ಮ್ ಯಥಾ ಅಂದ್ರೆ ಹೇಗೆ, ಹ್ಮ್ ಲೋಕೆ ಅಂದ್ರೆ ಲೋಕದಲ್ಲಿ, ಹ್ಮ್ ಅಂದ್ರೆ ಈ ಸಂಸಾರದಲ್ಲಿ ಅಂತ. ಹೌದು. ಯಹ ಅನ್ಯೇಷಾಂ ಧನಿಕತ್ವಂ ಆಪಾದಯತಿ, ಹ್ಮ್ ಈ ಒಬ್ಬನು ಇನ್ನೊಬ್ಬನನ್ನ ಧನಿಕನನ್ನಾಗಿ ಅಂದ್ರೆ ಶ್ರೀಮಂತನನ್ನಾಗಿ ಮಾಡ್ತಾನೆ ಅಂತಂದ್ರೆ ಹ್ಮ್ ಇವ ಶ್ರೀಮಂತರಿದ್ರಲ್ರಿ ಅವನ ಶ್ರೀಮಂತನನ್ನ ಮಾಡೋದು. ಹೌದು. ಮತ್ ಇವನೇ ಬಡವ ಇದ್ದಂದ್ರೆ ಅವನ ಹೆಂಗ್ ಶ್ರೀಮಂತನ ಮಾಡ್ತಾನ್ರವ. ಹ್ಮ್ ಕರೆಕ್ಟ್. ಈಗ ನಾವು ಅವನಿಗೆ ದುಡ್ಡು ಕೊಟ್ಟು ಅವನನ್ನ ನಾವು ಶ್ರೀಮಂತನ ಮಾಡ್ತೇವೆ ಇವಾಗ. ಹ್ಮ್ ಯಾಕೆ ನಮ್ಮಲ್ಲಿ ಅಷ್ಟು ಹಣ ಬೇಕಲ್ಲ. ಪ್ರಚುರ ಧನ ಇತಿ ಹೌದು. ಸಹ ಪ್ರಚುರ ಧನ ಇತಿ ಗಮ್ಯತೆ ಅಂತ. ಹ್ಮ್ ಅವನಲ್ಲಿ ಸಾಕಷ್ಟು ಕೋಟಿಗಟ್ಟಲೆ ಹಣ ಅವನಲ್ಲಿ ಐತಿ ಅಂತಂದ್ರೆ ಹ್ಮ್ ಅದನ್ನ ಇನ್ನೊಬ್ಬನಿಗೆ ಕೊಟ್ಟು ಅವನನ್ನ ಶ್ರೀಮಂತನನ್ನಾಗಿ ಮಾಡ್ತಾನ ಅನ್ನೋದು ಲೋಕದಲ್ಲಿ ಕಂಡು ಬರ್ತದಲ್ರಿ ಇವಾಗ. ಹೌದು. ಅವನಲ್ಲಿ ಅಧಿಕವಾದ ಸಂಪತ್ತು ಇರ್ಬೇಕು. ಅವ ಹ್ಮ್ ಸಂಪತ್ತಿದ್ರೆ ಇನ್ನೊಬ್ಬನನ್ನ ಶ್ರೀಮಂತ ಮಾಡಕ್ ಬರ್ತೈತಿ. ಹ್ಮ್ ಮತ್ತ ಅವನಲ್ಲಿ ಏನೇ ಬಡತನ ಇತ್ತು, ಅವನಲ್ಲಿ ದುಡ್ಡು ಇರ್ಲಿಲ್ಲ ಅಂತಂದ್ರೆ ಹ್ಮ್ ಇನ್ನೊಬ್ಬನ ಹೆಂಗ್ ಶ್ರೀಮಂತನ ಮಾಡಕ್ ಬರ್ತದ. ಹ್ಮ್ ಹಂಗ ಇಲ್ಲಿ ಪರಮಾತ್ಮ ಆನಂದ ಸ್ವರೂಪನದ. ನಾವು ಹ್ಮ್ ಅವನಲ್ಲಿ ನಿರತಿಶಯವಾಗಿರ್ತಕ್ಕಂಥ ಆನಂದ ಅನ್ನುವಂತಹದ್ದು ಇದೆ. ಹ್ಮ್ ಅದಕ್ಕೆ ಏಷ ಏವ ಈ ಆನಂದ ಯಾತಿ, ಹ್ಮ್ ಅವನೇ ಇಲ್ಲಿ ಆನಂದವನ್ನ ಗೊಳಿಸ್ತಾ ಇದ್ದಾನೆ ಅಂತ ಹೇಳಿ ಹ್ಮ್ ಹಿಂಗ ಶ್ರುತಿಯೊಳಗ ಈ ವಿಚಾರವನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹ್ಮ್ ತಸ್ಮಾತ್ ಪ್ರಾಚುರ್ಯರ್ಥಿಯಪಿ ಮಯಟಃ ಸಂಭವಾತ್ ಆನಂದಮಯ ಪರ ಏವ ಆತ್ಮ. ಹ್ಮ್ ಆದ್ದರಿಂದ ಇಲ್ಲಿ ಪ್ರಾಚುರ್ಯಾರ್ಥದಲ್ಲಿ ಅಂತ, ಹ್ಮ್ ಪ್ರಾಚುರ್ಯ ಅಂತಂದ್ರೆ ಇಲ್ಲಿ ಅಧಿಕ ಅಂತ. ಹ್ಮ್ ಆ ಅಧಿಕ ಅನ್ನುವಂತ ಅರ್ಥದಲ್ಲಿಯೇ ಮಯಟ್ ಅನ್ನುವಂತಹದ್ದು ಸಂಭವಿಸ್ತದೆ. ಹ್ಮ್ ಆನಂದಮಯ ಪರ ಏವ ಆತ್ಮ. ಹ್ಮ್ ಆದ್ರಿಂದ ಇಲ್ಲಿ ಆನಂದಮಯನಾಗಿರ್ತಕ್ಕಂಥವನು ಪರಮಾತ್ಮನೇ ಅಂತ. ಹ್ಮ್ ಇಷ್ಟು ಮತ್ತೆ ಅದಕ್ಕೊಂದು ಕಾರಣವನ್ನು ಹೇಳ್ಕೊಂಡು ಬಂದ್ರು ಅವರು. ಹ್ಮ್ ಇಲ್ಲಿ ಕಾರಣ ಏನು ಅಂತಂದ್ರೆ ಹ್ಮ್ ಬ್ರಹ್ಮನಲ್ಲಿ ಹ್ಮ್ ಆನಂದ ಅನ್ನುವಂತಹದ್ದು. ಹ್ಮ್
ಸರಿ. ಹಾ ಬ್ರಹ್ಮನಂತ ಆನಂದಕ್ಕೆ ಇದು ಕಾರಣ ಆಗೈತಿ ಅಂತ ಹೇಳಿ ಹ್ಮ್ ಹಿಂಗ ಶ್ರುತಿ ಪ್ರಮಾಣವನ್ನ ಕೊಟ್ಟು ಹ್ಮ್ ಉಪದೇಶ ಮಾಡ್ಕೊಂಡು ಬಂದರು. ಹ್ಮ್ ಈಗ ಮತ್ತೆ ಹೇಳ್ತಾರೆ ಅವರು, ಹ್ಮ್ ಮಾಂತ್ರ ವರ್ಣಿಕಮೇವಚ ಗೀಯತೆ. ಹ್ಮ್ ಅಂದ್ರೆ ಇಲ್ಲಿ ಮಾಂತ್ರವರ್ಣಿಕವಾಗಿರ್ತಕ್ಕಂಥ ಬ್ರಹ್ಮವನ್ನೇ ಹ್ಮ್ ಬ್ರಾಹ್ಮಣದಲ್ಲಿಯೂ ಕೂಡ ಇಲ್ಲಿ ಹೇಳಿರುತ್ತದೆ ಅಂತ ಹೇಳ್ತಾರೆ. ಹ್ಮ್ ಮಾಂತ್ರವರ್ಣಿಕ ಮೇವಚ, ಹ್ಮ್ ಮಾಂತ್ರವರ್ಣಿಕವಾಗಿರ್ತಕ್ಕಂಥ ಇಲ್ಲಿ ಹ್ಮ್ ಬ್ರಾಹ್ಮಣ ಅನ್ನುವಂತಹದ್ದು. ಹ್ಮ್ ಇಲ್ಲಿ ಶ್ರುತಿ ಬ್ರಾಹ್ಮಣಗಳೆಲ್ಲ ಹ್ಮ್ ಆ, ಆನಂದಮಯನೇ ಪರಮಾತ್ಮ ಅಂತ ಹೇಳಿ ಹ್ಮ್ ಅಲ್ಲಿಯೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. yes sir. ಮಂತ್ರ ಮತ್ತು ಬ್ರಾಹ್ಮಣಗಳಿಗೆ ಇಲ್ಲಿ ಒಂದೇ ಇದೆ ಅಂತ, ಏಕವಾಕ್ಯತೆ ಇದೆ ಅಂತ ಹೇಳ್ತಾರೆ ಅವರು ಅದೇ. ಸಿದ್ಧಾಂತದೊಳಗ. ಈ ಬ್ರಾಹ್ಮಣ ಒಂದ್ ರೀತಿ ಹೇಳ್ತಿತ್ತು, ಮಂತ್ರ ಒಂದ್ ರೀತಿ ಹೇಳ್ತಿತ್ತು ಅಂತಂದ್ರೆ ಹ್ಮ್ ಅದು ಬೇರೆ ಅಂತ ನಾವು ಇದನ್ನ ಮಾಡ್ಬೋದಾಗಿತ್ತು. ಹೌದು. ಇಲ್ಲಿ ಆ, ಏಕವಾಕ್ಯತೆ ಇದೆ ಅಂತ, ಹ್ಮ್ ಎರಡು ಒಂದೇ, ಎರಡರ ಅಭಿಪ್ರಾಯ ಒಂದೇ ಇದೆ ಅಂತ. ಹ್ಮ್ ಇತಶ್ಚ ಆನಂದಮಯ ಪರ ಏವ ಆತ್ಮ. ಹ್ಮ್ ಇತಶ್ಚ ಅಂದ್ರೆ ಈ ಕಾರಣದಿಂದಲೂ ಕೂಡ ಹ್ಮ್ ಆನಂದಮಯನು ಪರಮಾತ್ಮನೇ ಅಂತ ಹೇಳ್ತಾರೆ. ಆನಂದಮಯನಾಗಿರ್ತಕ್ಕಂಥವ್ನು ಯಾರು ಅಂತಂದ್ರೆ ಇಲ್ಲಿ ಹ್ಮ್ ಪರಮಾತ್ಮನೇ. ಯಾವ ಕಾರಣ ಅಂತಂದ್ರೆ ಯಸ್ಮಾತ್ ಹ್ಮ್ ಅಂದ್ರೆ ಬ್ರಹ್ಮ ವಿದಾಪ್ನೋತಿ ಪರಂ. ಹ್ಮ್ ನೋಡಿ ತೈತ್ರಿಯ ಉಪನಿಷತ್ನೊಳಗ ಹ್ಮ್ ತೈತ್ರಿಯ ಬ್ರಾಹ್ಮಣದಲ್ಲಿ ಏನ್ ಹೇಳಿದ್ರು, ಹ್ಮ್ ಬ್ರಹ್ಮವಿತ್ ಆಪ್ನೋತಿ ಪರಂ. ಹ್ಮ್ ಯಾವನು ಬ್ರಹ್ಮವನ್ನ ಅರಿಯುತ್ತಾನೆಯೋ ಅವನು ಪರಮಾತ್ಮನನ್ನೇ ಹೊಂದುತ್ತಾನೆ ಅಂತ. ಹ್ಮ್ ಈಗ ಇಲ್ಲಿ ಜೀವ ಏನ್ ತಿಳ್ಕೊಂಡಿದ್ದಾನೆ, ಈ ಶರೀರಾದಿಗಳಲ್ಲಿ ಆತ್ಮಬುದ್ಧಿಯನ್ನ ಮಾಡ್ಕೊಂಡಿದ್ದಾನೆ. ಹ್ಮ್ ನಾನು ಸಂಸಾರಿ ಅಂತ ತಿಳ್ಕೊಂಡಿದ್ದಾನೆ. ಅದೇ. ಯಾಕಂದ್ರೆ ದೇಹ ಹುಟ್ಟಿದಾಗ ನಾನು ಹುಟ್ಟಿದ್ದೀನಿ ಅಂತಾನ, ಹ್ಮ್ ದೇಹ ಮರಣ ಹೊಂದಿದಾಗ ನಾನು ಸಾಯ್ತೀನಿ ಅಂತ ಹೇಳ್ತಾನೆ. ಹ್ಮ್ ಮತ್ತು ಈ ಅಂತಃಕರಣ ಧರ್ಮಗಳನ್ನ ತನ್ನಲ್ಲಿ ಆರೋಪ ಮಾಡ್ಕೊಂಡಾನ. ಹ್ಮ್ ಅಂದ್ರೆ ನಾನು ಸುಖಿ, ನಾನು ದುಃಖಿ, ನಾನು ಕರ್ತ, ನಾನು ಭೋಕ್ತ. ಹ್ಮ್ ಈ ಕರ್ತೃತ್ವ ಭೋಕ್ತಗಳು ಅಹಂಕಾರ ಧರ್ಮಗಳು, ಹೌದು. ಅರಿವು ಮರೆಯುಗಳು ಬುದ್ಧಿಯ ಧರ್ಮಗಳು, ಹೌದು. ಸಂಕಲ್ಪ ವಿಕಲ್ಪಗಳು ಮನಸ್ಸಿನ ಧರ್ಮಗಳು. ಹ್ಮ್ ಇವುಗಳ ಧರ್ಮವನ್ನ ತನ್ನಲ್ಲಿ ಆರೋಪ ಮಾಡಿಕೊಂಡು ಈ ಅನಾತ್ಮವಾಗಿರ್ತಕ್ಕಂಥ ದೇಹ, ಇಂದ್ರಿಯ, ಪ್ರಾಣ, ಅಂತಃಕರಣ ಹ್ಮ್ ಇವುಗಳಲ್ಲಿ ಆತ್ಮ ಭಾವನೆಯನ್ನು ಮಾಡ್ಕೊಂಡಾನ. ಈ ಶ್ರುತಿಗಳು ಏನ್ ಹೇಳಿದು, ನೋಡಪ್ಪ ತ್ವಂ ಬ್ರಹ್ಮಾಸ್ಮಿ, ನೀನು ಬ್ರಹ್ಮನೇ ಅದಿ. ಹ್ಮ್ ಯಾಕಂದ್ರೆ ಇವುಗಳನ್ನ ಅರಿತಿ, ಹೌದು. ಇವು ನಿನ್ನಿಂದ ಅರಿಸ್ಕೊಳ್ತಾವ. ಬುದ್ಧಿ ನಿನ್ನಿಂದ ಅರಿಸ್ಕೊಳ್ತದ, ಮನಸ್ಸು ನಿನ್ನಿಂದ ಅರಿಸ್ಕೊಳ್ತದ, ಹ್ಮ್ ಪ್ರಾಣ ನಿನ್ನಿಂದ ಅರಿಸ್ಕೊಳ್ತದ, ಹ್ಮ್ ಈ ದೇಹವು ಕೂಡ ನಿನ್ನಿಂದ ಅರಿಸ್ಕೊಳ್ತದ, ಹ್ಮ್ ಇಂದ್ರಿಯಗಳು ಕೂಡ ಆಂದಿ ಮಾಂದಿ ಪಟ್ಟಗಳು ಇವು ಕೂಡ ಅರಿಸ್ಕೊಳ್ತಾ ಇದ್ದಾವು. ಹೌದು. ಆದ್ರಿಂದ ಇವು ನೀನ್ ಹೆಂಗ್ ಆಗ್ತೀವಿ, ನಿನ್ನಿಂದ ಅರಿಸ್ಕೊಳ್ಳೋದ್ರಿಂದ ಇವು ನೀನ್ ಆಗೋದಿಲ್ಲ ಹ್ಮ್ ಅಂತೇಳಿ ಶ್ರುತಿ ಏನ್ ಹೇಳ್ತು, ಹ್ಮ್ ನೀನ್ ಬ್ರಹ್ಮವನ್ನ ಅರುತಿ ಅಂದ್ರೆ ಹ್ಮ್ ನೀನು ಬ್ರಹ್ಮವೇ ಆಗ್ತಿ ಅಂತ. ಹ್ಮ್ ಅಲ್ಲಿ ಶ್ರುತಿ ತೈತ್ರಿಯೋಪನಿಷತ್ನಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಬ್ರಹ್ಮವಿತ್ ಆಪ್ನೋತಿ ಪರಂ. ಹ್ಮ್ ಯಾವನು ಬ್ರಹ್ಮವನ್ನ ಅರಿಯುತ್ತಾನೆಯೋ, ಹ್ಮ್ ಬ್ರಹ್ಮವಿತ್ ಅಂದ್ರೆ ಬ್ರಹ್ಮವನ್ನ ಅರಿತವನು ಅಂತ. ಹ್ಮ್ ಪರಂ ಆಪ್ನೋತಿ, ಹ್ಮ್ ಅವನು ಪರಮಾತ್ಮನನ್ನೇ ಹೊಂದುತ್ತಾನೆ, ಪರಮಾತ್ಮನ್ನೇ ಪಡೆಯುತ್ತಾನೆ ಅಂತೇಳಿ ಹ್ಮ್ ಇತ್ಯುಪಕ್ರಮ್ಯ. ಅಲ್ಲಿ ಉಪಕ್ರಮ ಅನ್ನುವಂತಹದ್ದನ್ನ ಮಾಡಿ, ಅಲ್ಲಿ ಹ್ಮ್ ಉಪಕ್ರಮ ಅಂದ್ರೆ ಪ್ರಾರಂಭ ಮಾಡಿದಾರಂತೆ. ಹೌದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಹ್ಮ್ ಇತ್ಯಸ್ಮಿನ್ ಮಂತ್ರೆ. ಹ್ಮ್ ಅಂದ್ರೆ ಸತ್ಯವೂ ಜ್ಞಾನವೂ ಅನಂತವಾಗಿರ್ತಕ್ಕಂಥದ್ದು ಬ್ರಹ್ಮ. ಹ್ಮ್ ಹಾಗಾದ್ರೆ ಬ್ರಹ್ಮ ಯಾವುದು ಅಂತ ಪ್ರಶ್ನೆ ಮಾಡಿದ್ರು. ಅದು ಹ್ಮ್ ಯಾವುದು ಸತ್ಯ ಅದ, ಯಾವುದು ಜ್ಞಾನ ಸ್ವರೂಪ ಅದ, ಹ್ಮ್ ಯಾವುದು ಅನಂತ ಅದ, ಹ್ಮ್ ಅದು ಬ್ರಹ್ಮ ಅಂತ ಹೇಳಿಸ್ಕೊಳ್ತದೆ. ಹ್ಮ್ ಇತ್ಯಸ್ಮಿನ್ ಮಂತ್ರೆ ಹ್ಮ್ ಯತ್ ಪ್ರಕೃತಂ ಬ್ರಹ್ಮ ಹ್ಮ್ ಸತ್ಯ ಜ್ಞಾನಾನಂತ ವಿಶೇಷಣೈ ನಿರ್ಧಾರಿತು. ಹ್ಮ್ ಅಲ್ಲಿ ಸತ್ಯ ಜ್ಞಾನ ಅನಂತ ಅನ್ನುವಂತ ವಿಶೇಷಣಗಳಿಂದ ಹ್ಮ್ ಆ ಬ್ರಹ್ಮವನ್ನ ನಿರ್ಧಾರ ಮಾಡಿದ್ದಾರೆ ಅವರು. ಹ್ಮ್ ಯಸ್ಮಾತ್ ಯಾಕೆಂದ್ರೆ ಆಕಾಶಾದಿಕ್ರಮೇಣ ಸ್ಥಾವರ ಜಂಗಮಾನಿ ಭೂತಾನಿ ಅಜಾಯಂತ. ಹ್ಮ್ ಆ ಬ್ರಹ್ಮದಿಂದಲೇ ಏನಾಗೈತಿ ಅಂತಂದ್ರೆ ಆಕಾಶಾದಿ ಕ್ರಮೇಣ, ಹ್ಮ್ ಅಲ್ಲಿ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನಿರಾಪಃ, ಅದ್ಯ ಪೃಥ್ವಿ, ಪೃಥಿವ್ಯಾ ಓಷಧಯ, ಓಷಧಿಭ್ಯ ಅನ್ನಂ, ಅನ್ನಾತ್ ಪುರುಷ ಅಂತ ಹ್ಮ್ ಅಲ್ಲಿ ಕ್ರಮೇಣವಾಗಿ ಹೇಳ್ಕೊಂಬಂದಾರ. ಒಂದಾದ್ಮೇಲೆ ಒಂದು ಹ್ಮ್ ಆಕಾಶಾದಿ ಕ್ರಮೇಣ ಅಂತ ಹೇಳೋ ಸ್ಥಾವರ ಜಂಗಮಾನಿ. ಹ್ಮ್ ಸ್ಥಾವರ ಅಂತಂದ್ರೆ ಇಲ್ಲಿ ಕಲ್ಲು, ಮರ, ಕಟ್ಟಿಗೆ ಇವೆಲ್ಲ ಇಂಥವಲ್ಲ, ಜಡವಾಗಿರ್ತಕ್ಕಂಥವುಗಳು. ಹ್ಮ್ ಜಂಗಮ ಅಂತಂದ್ರೆ ಇಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಈ ಅನೇಕ ಜೀವರಾಶಿಗಳದಾವಲ್ರಿ, ಹ್ಮ್ ಇವು ಇವು ಅಂದ್ರೆ ಇವು ಚಲಿಸ್ತಾವಲ್ರಿ, ಇವು ಹೌದು. ಇವು ಚಲಿಸುವಂತವುಗಳು ಜಂಗಮ ಅಂತ. ಹ್ಮ್ ಇವು ಒಂದೇ ಕಡೆ ಇರ್ತಾವಲ್ಲ, ಕಲ್ಲು, ಮರ, ಕಟ್ಟಿಗೆ ಇವೆಲ್ಲ ಹ್ಮ್ ಇವು ಸ್ಥಾವರ ಅಂತ. ಹ್ಮ್ ಇವೆಲ್ಲ ಭೂತಗಳನ್ನ ಯಾರೋ ಆ ಪರಮಾತ್ಮನೇ ಸೃಷ್ಟಿ ಮಾಡಿದಾನಂತ.
ಹ್ಮ್ ಅಜಯ್ ಅಂತಂತಂದ್ರೇನು, ಅವಳನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು. ಹ್ಮ್ ಯಚ್ಚ ಭೂತಾನಿ ಸೃಷ್ಟ, ಹ್ಮ್ ಈ ಭೂತಗಳನ್ನ ಸೃಷ್ಟಿ ಮಾಡಿ ಹ್ಮ್ ತಾನೇ ಅನುಪ್ರವಿಶ್ಯ, ಹ್ಮ್ ಎಲ್ಲಾ ಜೀವರಾಶಿಗಳನ್ನ ನೀವು ಸೃಷ್ಟಿ ಮಾಡಿದಂತೆ. ಯಾರೇ? ಬ್ರಹ್ಮ, ಪರಮಾತ್ಮ ಈ ಎಲ್ಲಾ ದೇಹಗಳನ್ನು ಸೃಷ್ಟಿ ಮಾಡಿದ. ಹ್ಮ್ ಅದಕ್ಕೆ ಇದು ಭಾಗವತದಲ್ಲಿ ಒಂದು ಶ್ಲೋಕ ಬರ್ತೈತೆ ನೋಡ್ರಿ. ಹ್ಮ್ ಸೃಷ್ಟ್ವಾ ಪುರಾಣಿ ವಿವಿಧಾನಿ ಅಜಯಾತ್ಮಶಕ್ತ್ಯ ಹ್ಮ್ ಅನ್ನುವಂತ ಒಂದು ಶ್ಲೋಕದಲ್ಲಿ ಹೇಳ್ತಾರ. ಹ್ಮ್ ಅಂದ್ರೆ ಇಲ್ಲಿ ಮಾಯಾ ಉಪಾಧಿಯನ್ನ ಮಾಡಿಕೊಂಡು ಮಹೇಶ್ವರ ಅಂತ ಹೇಳಿಸಿಕೊಂಡು, ಹ್ಮ್ ಇಲ್ಲಿ ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ ವಿವಿಧಾನಿ ಅಜಯಾತ್ಮಶಕ್ತ್ಯ, ಹ್ಮ್ ತನ್ನ ಮಾಯಾಶಕ್ತಿಯಿಂದ ಕೂಡಿಕೊಂಡು ಈ ಜಗತ್ತನ್ನ ಸೃಷ್ಟಿ ಮಾಡಿದ. ಹ್ಮ್ ವೃಕ್ಷಾನ್ ಸರಿಸೃಪ ಮೃಗಾನ್ ಕಗದಮುಚ ಮತ್ಸ್ಯಾನ್, ಹ್ಮ್ ಮೊದಲು ಮರಗಳನ್ನು ಸೃಷ್ಟಿ ಮಾಡಿದ. ಹ್ಮ್ ಆಮೇಲೆ ಈ ಸರ್ಪಗಳನ್ನು ಸೃಷ್ಟಿ ಮಾಡಿದ, ಹ್ಮ್ ಮೃಗಗಳನ್ನು ಸೃಷ್ಟಿ ಮಾಡಿದ, ಹ್ಮ್ ಪಶುಗಳನ್ನು ಸೃಷ್ಟಿ ಮಾಡಿದ, ಹ್ಮ್ ಮೀನುಗಳನ್ನು ಸೃಷ್ಟಿ ಮಾಡಿದ. ಹ್ಮ್ ವೃಕ್ಷಾನ್ ಸರಿಸೃಪ ಮೃಗಾನ್ ಖಗದಂಶ ಮತ್ಸ್ಯಾನ್, ಹ್ಮ್ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ. ಹ್ಮ್ ಇಷ್ಟು ಸೃಷ್ಟಿ ಮಾಡಿದ್ರು ಬ್ರಹ್ಮನ್ ಯಾಕೋ ಸಂತೋಷನೇ ಆಗ್ಲಿಲ್ಲ ಅಂತ ಅವನಿಗೆ. ಹ್ಮ್ ಏನೋ ನನ್ನ ಸೃಷ್ಟಿಯೊಳಗೆ ಏನೋ ಕೊರತೆ ಇದೆ ಅಲ್ಲ ಅಂತ ಹ್ಮ್ ಕೊನೆಗೆ ಅವನು ಏನ್ ಮಾಡಿದ ಅಂತಂದ್ರೆ ಈ ಮನುಷ್ಯನನ್ನು ಸೃಷ್ಟಿ ಮಾಡಿದಂತೆ. ಹ್ಮ್ ಸ್ಥೈರ್ ಅತುಷ್ಟ ಹೃದಯ, ಹ್ಮ್ ಅವುಗಳಿಂದ ಅಷ್ಟೆಲ್ಲ ಸೃಷ್ಟಿ ಆದ್ರೂ ಕೂಡ ಅತುಷ್ಟ ಹೃದಯ, ಹ್ಮ್ ಅವನ ಮನಸ್ಸಿಗೆ ಯಾಕೋ ಆನಂದವೇ ಆಗ್ಲಿಲ್ಲ ಅಂತ. ಹ್ಮ್ ಕೊನೆಗೆ ಏನ್ ಮಾಡಿದ ಅಂತಂದ್ರೆ ಬ್ರಹ್ಮಾವಲೋಕನ ದೇಶನ ಮುದಮಾಪ ದೇವ, ಹ್ಮ್ ಈ ಬ್ರಹ್ಮನನ್ನ ಅರಿತಕ್ಕಂತ ಈ ಮನುಷ್ಯನನ್ನ ಯಾವಾಗ ಸೃಷ್ಟಿ ಮಾಡಿದ್ನೋ ಹ್ಮ್ ಅವಾಗ ಅವನಿಗೆ ಬಹಳ ಸಂತೋಷ ಆಯ್ತಂತ. ಹೌದು. ಆ ಅಲ್ಲಿ ಭಾಗವತಲ್ಲಿ ಹೇಳ್ಕೊಂಡ್ ಬರ್ತಾರ. ಸೃಷ್ಟ್ವಾ ಪುರಾಣ ವಿಧಾನಿ ಅಜಯಾತ್ಮಶಕ್ತ್ಯ ಹ್ಮ್ ವೃಕ್ಷಾನ್ ಸರಿಸೃಪ ಕೌನಶಮಸ್ತಾಂ ಸ್ಥೈರ್ ಅತುಷ್ಟ ಹೃದಯ ಮುದಮ ಸ್ಥೈರ್ ಅತುಷ್ಟ ಹೃದಯ ಮುದಮಾಪ ದೇವ. ಹ್ಮ್ ಇನ್ನೊಂದೇನೋ ನೋಡುವ ಒಂದು ವಾಕ್ಯ ಇತ್ತು ಅದು, ಹ್ಮ್ ಬ್ರಹ್ಮಾವಲೋಕನ ದಿಶನಂ ಮುದಮಾಪ ದೇವ ಅಂತ. ಹ್ಮ್ ಬ್ರಹ್ಮವನ್ನ ಅವಲೋಕನ ಮಾಡತಕ್ಕಂತ ಬುದ್ಧಿಯುಳ್ಳ ಮನುಷ್ಯನನ್ನ ಹ್ಮ್ ಯಾವಾಗ ಸೃಷ್ಟಿ ಮಾಡಿದನೋ ಅವಾಗ ಅವನಿಗೆ ಬಹಳ ಸಂತೋಷ ಆಯ್ತು ಅಂತ ಹೇಳಿ ಹಿಂಗ ಭಾಗವತ್ಕಾರ ಹೇಳ್ಕೊಂಡ್ ಬರ್ತಾರೆ. ಹ್ಮ್ ಹಂಗ ಇಲ್ಲಿ ಎಲ್ಲಾ ಭೂತನ ಸೃಷ್ಟಿ ಮಾಡಿದ. ಇವು ಆಕಾಶ ಮತ್ತ ಇವೆಲ್ಲ ಏನೇನದಾವ್ರಿಷ್ಟು ಪಂಚಭೂತ ಸೃಷ್ಟಿ ಮಾಡಿದ. ಈ ಹೊರಗಿನ ಚರಾಚರ ಸಾವಿರ ಜಂಗಮಾತ್ಮಕವಾಗಿರ್ತಕ್ಕಂಥ, ಯಾಕಂದ್ರೆ ಇಲ್ಲಿ ಕೆಲವು ಜೀವಿಗಳು ಸಂಚಾರ ಮಾಡ್ತಾವ, ತಿರುಗಾಡ್ತಾವ್ರೆಲ್ಲ ಇವು. ಆಮೇಲೆ ಕೆಲವು ಹಂಗೆ ಜಡವಾಗಿದಾವ್, ಬೆಟ್ಟ ಗುಡ್ಡ ಇಂಥವೆಲ್ಲ ಅವು ಸಾವಿರ ರೂಪಾಯಿ ಹಂಗ ಅದಾವ ಇವು. ಇವೆಲ್ಲ ಸೃಷ್ಟಿ ಮಾಡಿ ಕೊನೆಗೆ ಈ ಜೀವಗಳನ್ನೆಲ್ಲ 84 ಲಕ್ಷ ಜೀವರಾಶಿನ ಸೃಷ್ಟಿ ಮಾಡಿದ. ಮತ್ ಕೊನೆಗೆ ಮಾನವ ಸೃಷ್ಟಿ ಮಾಡಿದ, ಮನುಷ್ಯರನ್ನು ಸೃಷ್ಟಿ ಮಾಡಿದ. ಮಾಡಿದ ಮೇಲೆ ಅವ ಇವೆಲ್ಲ ಜಡವಾಗಿ ಬಿದ್ದ್ಬಿಟ್ಟು ಎಲ್ಲ ಇವೆಲ್ಲ ಮಾಡಿದ ಕರೆ. ಅವಾಗ ಅವ ಏನ್ ವಿಚಾರ ಮಾಡಿದ ಅಂತಂದ್ರೆ ಯಚ್ಚ ಭೂತಾನಿ ಸೃಷ್ಟ, ಈ ಭೂತಗಳ ಸೃಷ್ಟಿ ಮಾಡಿ ತಾನೇ ಅನುಪ್ರವಿಶ್ಯ, ಅವುಗಳೊಳಗೆ ಅವನೇ ಪ್ರವೇಶ ಆಗ್ಬಿಟ್ಟ. ಓ ನನ್ನ ವಿನಃ ಇವು ಚಲಿಸುವುದಿಲ್ಲ ಅಂತ ಹೇಳಿ ಈ ಜೀವರೂಪದಿಂದ ಪರಮಾತ್ಮನೇ ಶರೀರದೊಳಗೆ ಪ್ರವೇಶ ಆಗ್ಯಾನ. ಅನೇನ ಜೀವನಾತ್ಮನು ಪ್ರವೇಶ ನಾಮರೂಪ ವ್ಯಾಕರವಾಣಿ ಅಂತ ಅಲ್ಲಿ ಸ್ಮೃತಿ ಹೇಳತ್ತದಲ್ಲಿ. ಅಲ್ಲಿ ಜೀವರೂಪದಿಂದ ಶರೀರದೊಳಗೆ ಪ್ರವೇಶ ಆಗಿರ್ತಕ್ಕಂಥವನು ಪರಮಾತ್ಮನೇ ಅಂತಲ್ಲಿ. ಗುಹಾಯಾಮ್ ಅವಸ್ಥಿತಂ, ಈ ಶರೀರವೆಂಬ ಗುಹೆಯೊಳಗ ಅಥವಾ ಈ ಬುದ್ಧಿ ಅನ್ನುವಂತ ಗುಹೆಯೊಳಗ ಪ್ರವೇಶ ಆಗಿರ್ತಕ್ಕಂಥ ಇರುವಂತವನು ಯಾರು ಅಂತಂದ್ರೆ ಸರ್ವಾಂತರಂ, ಅಂದ್ರೆ ಅಂದ್ರೆ ಎಲ್ಲಾ ಕಡೆಯಲ್ಲಿ ಇರತಕ್ಕಂಥವನು ಅಂತ, ಅಂದ್ರೆ ಒಳಗಿರ್ತಕ್ಕಂಥವನು. ಸರ್ವ ಅಂತರಂ ಅಂತಂದ್ರೆ ಇಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಅದ್ರ ಒಳಗಿರ್ತಕ್ಕಂಥವನೇ ಇಲ್ಲಿ ಆನಂದಮಯ ಕೋಶ ಅಂತ ಹೇಳ್ತದಲ್ರಿ. ಅಂದ್ರೆ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ಎಲ್ಲಕ್ಕಿಂತ ಒಳಗದಾನಂತ. ಯಸ್ಯ ವಿಜ್ಞಾನಾಯ ಅಂದ್ರೆ ಅವನನ್ನ ಅರಿಯುವುದಕ್ಕೋಸ್ಕರವಾಗಿ ಅನ್ಯ ಅಂತರ ಆತ್ಮ, ಅನ್ಯ ಅಂತರ ಆತ್ಮ ಇತಿ ಪ್ರಕ್ರಾಂತಂ ತತ್ ಮಾಂತ್ರವರ್ಣಿಕಮೇವ ಬ್ರಹ್ಮ ಇತಿ ಗೀಯತೆ. ಅಲ್ಲಿ ಮಂತ್ರವರ್ಣ ಅನ್ನುವಂಥದ್ದು ಏನ್ ಹೇಳ್ತು ಅಂತಂದ್ರೆ ಅಲ್ಲಿ ಪ್ರಕಾರಾಂತರವಾಗಿ ಕ್ರಮವಾಗಿ ಅಲ್ಲಿ ನೋಡಪ್ಪ, ಈ ಸ್ಥೂಲ ಅನ್ನಮಯ ಶರೀರ ಆತ್ಮ ಏನು ಅಲ್ಲ ಅಲ್ಲಲ್ಲ, ಅದ್ರೊಳಗಿರ್ತಕ್ಕಂಥದ್ದು ಪ್ರಾಣಮಯ, ಪ್ರಾಣಮಯ ಆತ್ಮ ಏನು ಅಲ್ಲಲ್ಲ, ಮತ್ತೆ ಮನೋಮಯ, ಮನೋಮಯ ಆತ್ಮ ಏನು ಅಲ್ಲ ಅಂತೇಳಿ ಹಿಂಗ ಅವು ಒಂದೊಂದ ನಿಷೇಧ ಮಾಡ್ತಾ ಕೊನೆಗೆ ಎಲ್ಲಿವರೆಗೆ ಹೇಳ್ಕೊಂಬಂದ್ರು ಅನ್ಯ ಅಂತರ ಆತ್ಮ ಆನಂದಮಯ.
ವಿಜ್ಞಾನಮಯನ ಒಳಗಿರ್ತಕ್ಕಂಥವನೇ ಇಲ್ಲಿ ಆನಂದಮಯ ಆತ್ಮ ಅಂತ ಹೇಳ್ಕೊಂಬಂದ್ರು ಅವರು. ಹ್ಮ್. ಆತ್ಮ ಆನಂದಮಯ ಇತಿ ಮಂತ್ರ ಬ್ರಾಹ್ಮಣಯೋಶ್ಚ ಏಕಾಸತ್ವಂ ಯುಕ್ತಂ ಅವಿರೋಧ. ಹ್ಮ್. ಇಲ್ಲಿ ಮಂತ್ರ ಮತ್ತು ಬ್ರಾಹ್ಮಣ ಅನ್ನುವಂತಹದ್ದು ಹ್ಮ್. ಏಕಾರ್ಥವನ್ನೇ ಇಲ್ಲಿ ಬೋಧ ಮಾಡುವಂತವುಗಳಾಗಿದ್ದಾವೆ. ಹ್ಮ್. ಯಾಕೆಂದ್ರೆ ಅವಿರೋಧ. ಹ್ಮ್. ಹಿಂಗ ಒಂದೇ ಅರ್ಥವನ್ನ ಮಂತ್ರ ಬ್ರಾಹ್ಮಣಗಳು ಉಪದೇಶ ಮಾಡಿರುವುದರಿಂದ ಹ್ಮ್. ಇದು ಯುಕ್ತವೇ ಆಗೈತಿ. ಇಲ್ಲಿ ಯಾವುದೇ ವಿರೋಧ ಅನ್ನುವಂತಹದ್ದಿಲ್ಲ. ಹ್ಮ್. ಇದು ಬ್ರಾಹ್ಮಣವು ಕೂಡ ಅದನ್ನೇ ಹೇಳ್ತು, ಹ್ಮ್. ಮುಂದ್ರ ಶ್ರುತಿಗಳು ಕೂಡ ಮಂತ್ರಗಳು ಕೂಡ ಹ್ಮ್. ಅದನ್ನೇ ಹೇಳಿದಾವೆ. ಹ್ಮ್. ಆದ್ದರಿಂದ ಇಲ್ಲಿ ಯಾವುದೇ ವಿರೋಧ ಅನ್ನುವಂತಹದ್ದಿಲ್ಲ. ಹ್ಮ್. ಅನ್ಯತಾ ಹಿ ಹ್ಮ್. ಪ್ರಕೃತ ಹಾನ ಅಪ್ರಕೃತ ಪ್ರಕ್ರಿಯೆ ಶಾತಾಂ. ಹ್ಮ್. ನೋಡು, ಅನ್ಯತಾ ಹಿ ಹ್ಮ್. ಆ, ಈಗ ನಾವು ಒಂದು ವೇಳೆ ಪ್ರಕೃತವಾಗಿರ್ತಕ್ಕಂಥ ಅರ್ಥವನ್ನ ಬಿಟ್ಟು ಹ್ಮ್. ಅಪ್ರಕೃತವಾಗಿರ್ತಕ್ಕಂಥ ಅರ್ಥವನ್ನ ನಾವು ಸ್ವೀಕಾರ ಮಾಡೋದು ಹ್ಮ್. ಇದು ಸರಿಯಲ್ಲ ಅಂತ ಹೇಳ್ತಾರೆ. ಹ್ಮ್. ಈಗ ನಮಗ್ ಪ್ರಕೃತವಾಗಿ ಏನ್ ಬಂದದ ಅಲ್ಲಿ ಆನಂದಮಯ ಅನ್ನುವಂಥವನು ಪರಮಾತ್ಮನೇ ಅಂತ ಬಂದದ. ಹೌದು. ನಾವು ಅದನ್ನೇ ಗ್ರಹಣ ಮಾಡ್ಬೇಕೇ ಹೊರತು ಹ್ಮ್. ಅಲ್ಲಿ ಹೇಳದೇ ಇರ್ತಕ್ಕಂಥದ್ದು ಅಲ್ಲಿ ಜೀವ ಅಂತಾಗ್ಲಿ ಪ್ರಧಾನ ಅಂತಾಗ್ಲಿ ಬೇರೆ ಬೇರೆ ಯಾವ್ದಾದ್ರು ಅಲ್ಲಿ ಹೇಳಿದಾರನ್ರಿ ಈಗ ಅಲ್ಲಿ ಇಲ್ಲ ಇಲ್ಲ. ಬೇರೆ ಯಾವುದು ಹೇಳಿಲ್ವಲ್ಲ ಅಲ್ಲಿ. ಹ್ಮ್. ಅನ್ಯ ಅಂತರ ಆತ್ಮ ಅಭಿಧೀಯತೆ. ಹ್ಮ್. ಇಲ್ಲೇನು ನಚ ಅನ್ನಮಯಾದಿಭ್ಯ ಹ್ಮ್. ಇವ ಆನಂದಮಯಾತ್ ಅನ್ಯ ಅಂತರ ಆತ್ಮ ಇತಿ ಅಭಿಧೀಯತೆ. ಹ್ಮ್. ಇಲ್ಲಿ ಅನ್ನಮಯಾದಿಗಳಂತೆ ಹ್ಮ್. ಅನ್ನಮಯಾದಿಭ್ಯ ಇವ ಅಂತ. ಹ್ಮ್. ಈಗ ಅನ್ನಮಯಾದಿಗಳಿಗಿಂತಲೂ ಒಳಗ ಪ್ರಾಣಮಯ ಅಂತ, ಹ್ಮ್. ಪ್ರಾಣಮಯಕ್ಕಿಂತಲೂ ಒಳಗ ಮನೋಮಯ ಅಂತ, ಹ್ಮ್. ಮನೋಮಯದ ಒಳಗ ವಿಜ್ಞಾನಮಯ ಅಂತ, ಹ್ಮ್. ವಿಜ್ಞಾನಮಯದ ಒಳಗ ಆನಂದಮಯ ಅಂತ. ಹ್ಮ್. ಈಗ ಆನಂದಮಯದ ಒಳಗೆ ಏನಾದ್ರೂ ಐತೇನೋ ಹ್ಮ್. ಅಂತ ಕೇಳ್ತಾ ಇದ್ದಾರೆ ಇವಾಗ. ಹೌದು. ಅನ್ನಮಯಾದಿಗಳಂತೆ ಹ್ಮ್. ಆನಂದಮಯಕ್ಕಿಂತಲೂ ಅನ್ಯ ಅಂತರ ಆತ್ಮನ ಅವಿಧೀಯತೆ. ಹ್ಮ್. ಬೇರೆಯಾಗಿರ್ತಕ್ಕಂಥ ಅಂದ್ರೆ ಆನಂದಮಯದ ಕೋಶದ ಒಳಗ ಹ್ಮ್. ಮತ್ತೊಬ್ಬ ಆತ್ಮನಿದಾನೆ ಅನ್ನುವಂತಹದ್ದನ್ನ ಅಲ್ಲಿ ಶ್ರುತಿ ಹೇಳದೇ ಇರುವುದರಿಂದ ಹ್ಮ್. ಅಲ್ಲಿ ಆನಂದಮಯ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದಾರ ಅವರು. ಹೌದು. ಅದಕ್ಕಿಂತಲೂ ಬೇರೆ ಮತ್ತೊಬ್ಬ ಆತ್ಮ ಇದಾನೆ ಅಂತ ಅಲ್ಲಿ ಹೇಳಿದ್ರೆ ಹ್ಮ್. ನೀವು ಹೇಳ್ದಂಗೆ ಅರ್ಥ ಮಾಡ್ಬೋದಾಗಿತ್ತು. ಹ್ಮ್. ಆದ್ರೆ ಇಲ್ಲಿ ಆನಂದಮಯನೇ ಇಲ್ಲಿ ಪರಮಾತ್ಮ ಅಂತ ಹಿಂಗ ಶ್ರುತಿನೇ ಹೇಳ್ಕೊಂಡು ಬರ್ತದೆ. ಹ್ಮ್. ಏತನ್ನಿಷ್ಠೈವ ಚ ಶೈಷಾ ಭಾರ್ಗವಿ ವಾರುಣಿ ವಿದ್ಯಾ. ಹ್ಮ್. ನೋಡಿ, ಇದುವೇ ಇಲ್ಲಿ ವಾರುಣಿ ವಿದ್ಯಾ ಮತ್ತು ಇದರಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಅದನ್ನು. ಹ್ಮ್. ಶ್ರುತಿಯು ಕೂಡ ಇದು ಭಾರ್ಗವ ಮತ್ತು ವಾರುಣಿ ವಿದ್ಯೆ ಅಂತ ಹೇಳಿ ಹ್ಮ್. ತೈತ್ತಿರೀಯ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹ್ಮ್. ಇದುವೇ ಇಲ್ಲಿ ಭಾರ್ಗವ ಮತ್ತು ವಾರುಣಿ ವಿದ್ಯೆ ಅಂತ ಹೇಳ್ಕೊಂಡು ಬರುವುದರಿಂದ ಇಲ್ಲಿ ಕೊನೆಗೆ ಏನು ನಿರ್ಣಯ ಮಾಡಿದ್ರು ಅಂತಂದ್ರೆ ತಸ್ಮಾತ್ ಆನಂದಮಯ ಪರ ಏವ ಆತ್ಮ. ಆದ್ರಿಂದ ಇಲ್ಲಿ ಆನಂದಮಯನು ಶ್ರೇಷ್ಠನಾಗಿರ್ತಕ್ಕಂಥ ಪರಮಾತ್ಮನೇ ಅಂತ ಹಿಂಗು ನಿರ್ಣಯ ಮಾಡಿದ್ರು ಅವರು. ಆನಂದಮಯನು ಪರಮಾತ್ಮನೇ ಅಂತ ಹೇಳಬೇಕು ಅಂತ ಇಲ್ಲಿ ಅಂತಿಷ್ಟು ಹೇಳ್ಕೊಂಬಂದು ಮತ್ತ ಮುಂದ ನ ಇತರಹ ಅನುಪಪತ್ತೇ ಇನ್ನೊಂದು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಆನಂದಮಯ ಇವನ ಜೀವನಲ್ಲ ಅಂತ ಹೇಳಿಕ್ಕೆ ಇನ್ನೂ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅವರು. ನ ಇತರಹ ಅನುಪಪತ್ತೇ ಅಂದ್ರೆ ಆನಂದಮಯನಕ್ಕಿಂತಲೂ ಬೇರೆಯಾಗಿ ಮತ್ತೊಬ್ಬನು ಅದಾನೆ ಅನ್ನುವಂತಹದ್ದು ನ ಉಪಪತ್ತೇ ಅಂತ. ಅನುಪಪತ್ತೆ ಅಂದ್ರೇನು? ಇನ್ನೊಬ್ಬ ಅದಾನ ಅನ್ನುವಂಥದ್ದು ಹೊಂದುದಿಲ್ಲ ಅಂತ, ಮತ್ತೊಬ್ಬ ಇಲ್ಲ ಅಂತ. ಇಲ್ಲಿ ಆನಂದಮಯ ಪರಮಾತ್ಮನೇ ಹೊರತು ಅವನು ಬಿಟ್ಟು ಇನ್ನೊಬ್ಬನನ್ನ ಅಲ್ಲಿ ಉಪದೇಶ ಮಾಡೇ ಇಲ್ಲ ಅಂತ ಅನ್ನೋದನ್ನ ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ತಶ್ಚ ಆನಂದಮಯ ಪರ ಏವ ಆತ್ಮ. ಈ ಕಾರಣದಿಂದಲೂ ಕೂಡ ಆನಂದಮಯನು ಪರಮಾತ್ಮನೇ ಅಂತ ಹೇಳಿದ್ರು. ಆನಂದಮಯನು ಇಲ್ಲಿ ಪರಮಾತ್ಮನೇ. ನ ಇತರಹ ಇಲ್ಲಿ ಬೇರೆ ಅಲ್ಲ. ಈ ಕಾರಣದಿಂದಲೂ ಕೂಡ ಆನಂದಮಯನು ಪರಮಾತ್ಮನೇ ಅಂತ ಹೇಳಿದ್ರು. ನ ಇತರ ಅಂದ್ರೆ ಬೇರೆ ಅಲ್ಲ. ಬೇರೆ ಅಂತಂದ್ರೆ ಇಲ್ಲಿ ಜೀವ ಅಂತಾಗ್ಲಿ ಅಥವಾ ಪ್ರಕೃತಿ ಅಂತ ಯಾವುದು ಪ್ರಧಾನ ಅಂತ ಆಗ್ಲಿ ಅಥವಾ ಬೇರೆ ಇಲ್ಲಿ ನಾವು ಅರ್ಥೈಸ್ಲಿಕ್ಕೆ ಬರುವುದಿಲ್ಲ ಅಂತ.
ಇತರಃ ಈಶ್ವರಾತ್ ಅನ್ಯಃ ಸಂಸಾರಿ ಜೀವ ಇತ್ಯರ್ಥಃ. ಹ್ಮ್ ಇತರ ಅಂದ್ರೆ ಬೇರೆಯಾಗಿರ್ತಕ್ಕಂಥ ಸಂಸಾರಿ ಜೀವ ಅಂತೇಳಿ ಹ್ಮ್ ನಾವಿಲ್ಲಿ ಅರ್ಥವನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಹ್ಮ್ ಇಲ್ಲಿ ಆನಂದಮಯನು ಸಂಸಾರಿಯಾಗಿರ್ತಕ್ಕಂಥ ಜೀವ ಅಂತ ಹೇಳ್ರಿ ಅಂತ ಹ್ಮ್ ಇಲ್ಲಿ ಪೂರ್ವ ಪಕ್ಷ ಅನ್ನುವಂಥದ್ದು ಬಂದ್ರೆ, ಹ್ಮ್ ಇಲ್ಲಪ್ಪ ಯಾಕೆ ಅಂತಂದ್ರೆ ಅದನ್ನ ಮುಂದೆ ವಿವರಣೆ ಕೊಡ್ತಾರೆ. ಹ್ಮ್ ಇಲ್ಲಿ ಆನಂದಮಯನು ಜೀವನ ಯಾಕೆ ಆಗೋದಿಲ್ಲ, ಹ್ಮ್ ಸಂಸಾರಿಯಾಗಿರ್ತಕ್ಕಂಥ ಜೀವ ಹ್ಮ್ ಆನಂದಮಯ ಅನ್ನುವಂಥ ಶಬ್ದಕ್ಕೆ ಯಾಕೆ ಅರ್ಥ ನೀವು ಮಾಡೋದಿಲ್ಲ ಅಂತಂದ್ರೆ, ಹ್ಮ್ ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ನ ಜೀವ ಆನಂದಮಯ ಶಬ್ದೇನ ಅವಿಧೀಯತೆ. ಹ್ಮ್ ಇಲ್ಲಿ ಆನಂದಮಯ ಅನ್ನುವಂಥ ಶಬ್ದದಿಂದ ಹ್ಮ್ ಜೀವನನ್ನ ಇಲ್ಲಿ ನ ಅವಿಧೀಯತೆ, ಹ್ಮ್ ನಾವು ಇಲ್ಲಿ ಅದನ್ನ ಹೇಳೋದಿಲ್ಲ ಅಂತ. ಹ್ಮ್ ಇಲ್ಲಿ ಆನಂದಮಯ ಶಬ್ದಕ್ಕೆ ಇಲ್ಲಿ ಪರಮಾತ್ಮನೇ ಅಂತ ಆಗ್ತೈತೆ ಹೊರತು ಹ್ಮ್ ಇಲ್ಲಿ ಜೀವ ಅಂತ ಹೇಳಿಕ್ಕಾಗೋದಿಲ್ಲ ಅಂತಂದ್ರು. ಅಕಸ್ಮಾತ್ ಹ್ಮ್ ಯಾಕೆ ಅಂತಂದ್ರೆ ಹ್ಮ್ ಅನುಪಪತ್ತೇ, ಹ್ಮ್ ಇದು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಹ್ಮ್ ನಾವು ಆನಂದಮಯ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡಿದ್ರೆ ಹ್ಮ್ ಇದು ಹೊಂದುಗಡೆ ಆಗೋದಿಲ್ಲ. ಹ್ಮ್ ಯಾಕನ್ನೋದು ಮುಂದೆ ಬಿಡಿಸ್ತಾರ ಅವರು. ಹ್ಮ್ ಆನಂದಮಯಂ ಈ ಪ್ರಕೃತ್ಯ ಸೂಯತೆ. ಹ್ಮ್ ಈಗ ಪ್ರಕೃತದಲ್ಲಿ ಏನ್ ಹೊರಟದಿವ ವಿಷಯ, ಆನಂದಮಯನ ವಿಚಾರ ಅನ್ನುವಂಥದ್ದೇ ಅದಿವ. ಹ್ಮ್ ಆನಂದಮಯ ಪ್ರಕರಣ ಅಲ್ರಿ ಇವಾಗ ಇದು. ಹೌದು ಹೌದು. ಪ್ರಕರಣ ಪ್ರಾರಂಭ ಆಗಿದ್ದೇ ಆನಂದಮಯನ ವಿಚಾರ. ಹ್ಮ್ ಈಗ ಅವನನ್ನೇ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಇವಾಗ. ಹ್ಮ್ ಹ್ಮ್ ಸೋ ಅಕಾಮಯತ, ಹ್ಮ್ ಅವನು ಕಾಮನೆಯನ್ನ ಮಾಡಿದ, ಹ್ಮ್ ಸೊ ಸಂಕಲ್ಪವನ್ನ ಮಾಡಿದ ಅಂತ. ಹ್ಮ್ ಯಾರು? ಪರಮಾತ್ಮ. ಹ್ಮ್ ಬಹುಶಾಯಾಮ್ ಪ್ರಜಾಯೇತಿ ಹ್ಮ್ ಅಂದ್ರೆ ಸೃಷ್ಟಿ ಪೂರ್ವದೊಳಗೆ ಹ್ಮ್ ಈ ನಾಮರೂಪಾತ್ಮಕ ಜಗತ್ತನ್ನುವಂತಹದ್ದೈತೆ. ಹ್ಮ್ ಅದಕ್ಕೆ ಶ್ರುತಿನೇ ಹೇಳ್ತದಲ್ರಿ, ಹ್ಮ್ ಸದೇವ ಸೌಮ್ಯ ಇದಮಗ್ರಮಾಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹ್ಮ್ ಉಪನಿಷತ್ನಲ್ಲಿ ಹೇಳದಲ್ರಿ ಈಗ. ಹೌದು. ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಹ್ಮ್ ಏಕಮೇವ ಅದ್ವಿತೀಯಾಗಿರ್ತಕ್ಕಂಥ ಬ್ರಹ್ಮ ಒಂದೇ ಇತ್ತು ಅಂತ ಹೇಳಿತಲ್ಲಿ. ಹ್ಮ್ ಮತ್ತೆ ಸ್ವಕಾಮಯತ ಅಂತ ಹೇಳ್ತಲ್ಲಿ ಶ್ರುತಿ ಏನ್ ಹೇಳ್ತು, ಹ್ಮ್ ಆ ಸದ್ರೂಪವಾದ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರ್ತಕ್ಕಂಥ ಏನು ಬ್ರಹ್ಮ ಇತ್ತಲ್ಲ, ಹ್ಮ್ ಅದರಲ್ಲಿ ಸಂಕಲ್ಪ ಆಯ್ತಂತದು. ಹ್ಮ್ ಏನು? ಬಹುಶಾಯಾಮ್ ಪ್ರಜಾಯೇತಿ, ಹ್ಮ್ ನಾನು ಬಹುರೂಪಿ ಆಗಬೇಕು, ಹ್ಮ್ ನಾನು ಅನೇಕ ವಿಧವಾಗಿ ತೋರ್ಬೇಕು ಅಂತ ಹ್ಮ್ ಆ ಬ್ರಹ್ಮದಲ್ಲಿ ಸಂಕಲ್ಪ ಆಯ್ತು. ಹ್ಮ್ ಸ ತಪಃ ಅತಪ್ಯತ, ಹ್ಮ್ ಅವಾಗ ಅವನು ತಪಸ್ ಮಾಡಿದ. ಹ್ಮ್ ಸ ತಪಸ್ತಪ್ವ, ಹ್ಮ್ ತಪಸ್ಸನ್ನುವಂತಹದ್ದನ್ನ ಮಾಡಿ ಹ್ಮ್ ಇದಗಂ ಸರ್ವಂ ಅಸೃಜತ. ಹ್ಮ್ ಇದಗಂ ಅಂದ್ರೆ ಈ ನಾಮರೂಪ ನಮಗೇನು ಪ್ರತ್ಯಕ್ಷವಾಗಿ ತೋರ್ತದಲ್ರಿ, ಹ್ಮ್ ಇದಮ ಪ್ರತ್ಯಕ್ಷಗತಂ ಅಂತ ಹೇಳ್ತಾರೆ. ಹ್ಮ್ ಯಾವುದು ನಮ್ಮ ಎದುರುಗಡೆಯಲ್ಲಿ ತೋರ್ತದೋ ಹ್ಮ್ ಅದಕ್ಕ ಪ್ರತ್ಯಕ್ಷ ಅಂತ ಕರೀತಾರ. ಹೌದು ಇದು ಅಂತಂದ್ರೆ ನಮ್ ಎದುರಿಗಿದ್ದದ್ದ ಇದು ಅಂತೇವಲ್ರಿ. ಹೌದು. ಈ ನಮ್ ಎದುರಿಗೆ ಏನಾಯ್ತೋ ಅದು ನಮ್ ಎದುರಿಗಿರುವುದು ಯಾವುದು? ಈ ಜಗತ್ತು. ಹ್ಮ್ ಈ ನಾಮರೂಪಗಳಿಂದ ತೋರ್ತಕ್ಕಂಥ ಈ ಜಗತ್ತು. ಹ್ಮ್ ಈ ಜಗತ್ತು ಇದು ಸರ್ವಂ, ಹ್ಮ್ ಎಲ್ಲವೂ ಅಂತ. ಹ್ಮ್ ಈ ಸಂಪೂರ್ಣ ಜಗತ್ತು, ಹ್ಮ್ ಈ ಆಕಾಶ ಆಗಲಿ, ವಾಯು ಆಗಲಿ, ಅಗ್ನಿ ಆಗಲಿ, ಹ್ಮ್ ಇವು ಜಲ ಆಗಲಿ, ಪೃಥ್ವಿ ಆಗಲಿ, ಹ್ಮ್ ಇನ್ನು ಇಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಏನೇನದಾವಲ್ಲ, ಮರಗಳು ಎಲ್ಲ ಪ್ರತಿಯೊಂದು ಹ್ಮ್ ಎಲ್ಲ ಸರ್ವವನ್ನ ಹ್ಮ್ ಆ ಬ್ರಹ್ಮ ತಪಸ್ ಮಾಡಿ ಏನ್ ಮಾಡಿದ, ಹ್ಮ್ ಎಲ್ಲ ಸೃಷ್ಟಿ ಮಾಡಿದಂತ. ಹ್ಮ್ ಯದಿದಂ ಕಿಂಚ, ಈ ಜಗತ್ತಿನಲ್ಲಿ ಏನೇನಿದೆ ಎಲ್ಲ ಅಂತ. ಹೌದು. ಇಲ್ಲಿ ಏನು ಒಂದು ಬಿಡಂಗಿಲ್ಲಲ್ಲ, ಇಲ್ಲಿ ಹ್ಮ್ ಸಂಪೂರ್ಣ ಇಲ್ಲಿ ಏನೇನಿದೆಯೋ ಹ್ಮ್ ಎಲ್ಲವನ್ನ ಹ್ಮ್ ಆ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ಹಿಂಗ ತೈತಿರೋಪನಿಷತ್ತು ಹ್ಮ್ ನಮಗ ಬೋಧ ಮಾಡ್ತದೆ ಇವಾಗ. ಹ್ಮ್ ಬಹುಶಾಯಾಮ್ ಪ್ರಜಯೇತಿ ಸ ತಪೋತಪ್ಯತ ಸ ತಪಸ್ತಪ್ತ ಇದಗಂ ಸರ್ಗಂ ಅಸೃಜತ ಯದಿದಂ ಕಿಂಚ ಅಂತ ಹೇಳಿದ್ರು. ಹ್ಮ್ ತತ್ರ ಪ್ರಾಕ್ ಶರೀರಾದುತ್ಪತ್ತೇ, ಹ್ಮ್ ಈಗ ಶರೀರ ಉತ್ಪತ್ತಿಯಾಗೋದಕ್ಕಿಂತ ಪೂರ್ವದಲ್ಲಿ ಹ್ಮ್ ಈಗ ನಾವು ಸಂಕಲ್ಪ ಮಾಡಬೇಕಾಗಿತ್ತು ಅಂತಂದ್ರೆ, ಹ್ಮ್ ಈಗ ನಮಗೊಂದು ಶರೀರ ಅದ ಇವಾಗ, ಹ್ಮ್ ಮತ್ತು ನಮಗೊಂದು ಅಂತಃಕರಣ ಮನಸ್ಸನ್ನುವಂತಹದ್ದು. ಹ್ಮ್ ನಾವು ಮನಸ್ಸಿನಿಂದಲೂ ಏನಾದ್ರೂ ಒಂದು ಸಂಕಲ್ಪ ಮಾಡ್ತೀವಿ. ಹ್ಮ್ ಈಗ ನಮಗೆ ಶರೀರವೇ ಇಲ್ಲ, ಹ್ಮ್ ನಮಗ್ ಮನಸ್ಸೇ ಇಲ್ಲ ಅಂತ ಸಂಕಲ್ಪ ಮಾಡಕ್ ಹೆಂಗ್ ಬರ್ತತಿ? ಹ್ಮ್ ಹೌದಿಲ್ರಿ? ಇವಾಗ ಹೌದು. ಈಗ ಒಂದ್ ವೇಳೆ ಜೀವ ಅಂತ ನೀವ್ ಇಟ್ಕೊಳ್ರಿ, ಇವಾಗ ಹ್ಮ್ ಹ್ಮ್ ನಾವು ಜೀವ ಸಂಸಾರ ಆನಂದಮಯನು ಜೀವ ಅಂತ ಇಟ್ಕೊಂಡಾಗ ಹ್ಮ್ ಈ ಸೃಷ್ಟಿ ಪೂರ್ವದಲ್ಲಿ ಜೀವನಿಗೆ ಇನ್ನೂ ಶರೀರವೇ ಇಲ್ಲಲ್ರಿ ಈಗ ಅವ. ಹೌದು. ಮತ್ ಶರೀರವೇ ಇಲ್ಲ ಅಂತಂದ ಬಳಿಕ ಅವ ಹೆಂಗ ಸಂಕಲ್ಪ ಮಾಡ್ತಾನವ? ಹ್ಮ್ ಹೌದಿಲ್ರಿ? ಈಗ
ಶರೀರಾದ ಉತ್ಪತ್ತಿ ಪ್ರಾಕ್ ಅಂತ ಹೇಳಿದರು. ಹ್ಮ್ ಶರೀರಾದಿಗಳ ಉತ್ಪತ್ತಿಕ್ಕಿಂತಲೂ ಪೂರ್ವದಲ್ಲಿ ಹ್ಮ್ ಅಭಿಧ್ಯಾನಂ. ಹ್ಮ್ ಅಭಿಧ್ಯಾನಂ ಅಂತಂದ್ರೆ ಇಲ್ಲಿ ಹ್ಮ್ ಸಂಕಲ್ಪ ಮಾಡುವಂತಹದ್ದು. ಹ್ಮ್ ಅಲ್ಲಿ ಸಂಕಲ್ಪ, ನಾನು ಬಹುರೂಪಿ ಆಗಬೇಕು, ನಾನು ಬಹುರೂಪಿ ಆಗಬೇಕು ಅಂತೇಳಿ ಹ್ಮ್ ಅವನಲ್ಲಿ ಏನೋ ಒಂದು ಸಂಕಲ್ಪ ಉಂಟಾಯ್ತಲ್ಲ, ಕಾಮನೆ ಉಂಟಾಯ್ತಲ್ರಿ, ಹೌದು. ಅದು ಜೀವನಿಗೆ ಹೊಂದುವುದಿಲ್ಲ, ಹ್ಮ್ ಪರಮಾತ್ಮನಿಗೆ ಹೊಂದುತ್ತದೆ. ಹ್ಮ್ ಪರಮಾತ್ಮನಿಗೆ ಶರೀರ, ಯಾಕೆ ಪರಮಾತ್ಮನಿಗೆ ಶರೀರ ಇಲ್ಲ ಅವನಿಗೆ, ಮೊದಲು ಹ್ಮ್ ಅವನಿಗೆ ಶರೀರ ಅನ್ನುವಂತಹದ್ದೇ ಇಲ್ಲ. ಹ್ಮ್ ಮತ್ತು ಅವನಿಗೆ ಶರೀರವನ್ನು ಹೇಳಿದ್ರೆ ಅವನಿಗೆ ಎಂದ ಶರೀರ ಅವನು ಹುಟ್ಟಿತು, ಅವನಿಗೆ ಹ್ಮ್ ಎಂದ ಶರೀರ ಯಾವಾಗ ನಾಶ ಆಕೈತಿ ಎಲ್ಲಾನು ಕಲ್ಪಿಸ್ಕೋಬೇಕಾಗ್ತೈತಿ. ಹೌದು. ಆ ಪರಮಾತ್ಮನಿಗೆ ಶರೀರ ಅದಂತ ಯಾರು ಒಪ್ಪಂಗಿಲ್ಲ, ಅದನ್ನ ಹ್ಮ್ ಯಾವ ಶಾಸ್ತ್ರದವರು ಒಪ್ಪಂಗಿಲ್ಲ ಈಗ. ಹೌದು. ಹಾ ಅಂತ ಅಂದ್ರೆ ಶರೀರದ ಉತ್ಪತ್ತಿಗಿಂತ ಪೂರ್ವದಲ್ಲಿ ಇಲ್ಲಿ ನಾವು ಸಂಕಲ್ಪವನ್ನು ಮಾಡುವಂತಹದ್ದಾಗ್ಲಿ, ಹ್ಮ್ ಸೃಜಮಾನಾನ ಹ್ಮ್ ಅಂದ್ರೆ ಅದನ್ನ ಸೃಷ್ಟಿ ಮಾಡುವಂತಹದ್ದು. ಹ್ಮ್ ಸಂಕಲ್ಪ ಮಾಡಿದ ಮತ್ತೆ ಅದನ್ನ ಸೃಷ್ಟಿ ಮಾಡಿದ ಅಂತಲ್ಲಿ ಸೃಷ್ಟಿಗೊಳಗ ಹ್ಮ್ ಹಂಗ ಸೃಷ್ಟಿ ಮಾಡೋದಾಗ್ಲಿ, ವಿಕಾರಾಣಂ ಸೃಷ್ಟು ಅವ್ಯತಿರೇಕ. ಹ್ಮ್ ಮತ್ತಲ್ಲಿ ಈ ವಿಕಾರ ಅಂತಂದ್ರೇನು, ಈ ಜಗತ್ತು ವಿಕಾರ ರೂಪವಾಗಿ ಐತಲ್ರಿ ಈಗ ಅಲ್ಲಿ. ಹೌದು ಹೌದು. ಹ್ಮ್. ಇಲ್ಲಿ ನಾನಾ ವಿಧವಾಗಿ ವಿಕಾರಗಳನ್ನು ತೋರ್ತಕ್ಕಂಥ ಈ ಜಗತ್ತು, ಹ್ಮ್ ಇದು ಯಾವನು ಸೃಷ್ಟಿ ಮಾಡ್ಯಾನೋ ಅವನಕ್ಕಿಂತಲೂ ಇದು ಬೇರೆ ಇಲ್ಲ. ಹ್ಮ್ ಇಲ್ಲಿ ವಿಕಾರ ರೂಪವಾಗಿ ತೋರ್ತಕ್ಕಂಥ ಏನು ಸೃಷ್ಟಿ ಅದಲ್ಲ ಇದು, ಹೌದು. ಇದು ಸೃಷ್ಟಿ ಮಾಡಿದವರು ಯಾರು? ಬ್ರಹ್ಮ. ಹ್ಮ್ ಇಲ್ಲಿ ಬ್ರಹ್ಮ ಬಹುರೂಪಿ ಆಗ್ಬೇಕಂತ ಹೇಳ, ನಾನೇ ಬಹುರೂಪಿ ಆಗ್ಯಾನಂತಂದ್ರೆ ಬಹುರೂಪಿ ಆದವನು ಯಾರಿಲ್ಲಿ? ಹ್ಮ್ ಪರಮಾತ್ಮನೇ ಅಲ್ಲ. ಹ್ಮ್ ಇಲ್ಲಿ ಜಗತ್ತು ಬೇರೆ ಬ್ರಹ್ಮ ಬೇರೆ ಅಂತ ಇಲ್ಲಿ ಹೇಳೇ ಇಲ್ಲ ನಾವಿಲ್ಲಿ. ಹ್ಮ್ ಹ್ಮ್ ಯಾಕ ಪರಮಾತ್ಮನೇ ಎಲ್ಲ ಅನೇಕ ವಿಧವಾಗಿ ಅವನೇ ತೋರ್ಲಿಕ್ಕತ್ತಾನ. ಹ್ಮ್ ಅದಕ್ಕೆ ಜಗವೆಂದೊಡಂ ತಾನೇ, ಹ್ಮ್ ಜಗದೀಶನಂ ತಾನೇ, ಹ್ಮ್ ಜಗದಾತ್ಮ ಎಲ್ಲಂ ತಾನೆಂದು ಮತಿಯೊಳಗೆ ಭಗವಾತನೇ ಉತ್ತಮ ನೋಡ ಅಂತ ನಿಜಗಳು ಹೇಳ್ತಾರಲ್ರಿ. ಹೌದು. ಈ ಜಗತ್ತಂದ್ರೆ ತಾನೇ, ಹ್ಮ್ ಮತ್ತು ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈಶ್ವರನು ತಾನೇ, ಹ್ಮ್ ಜಗತ್ತಿನಲ್ಲಿರ್ತಕ್ಕಂಥ ಜೀವಗಳು ಕೂಡ ತಾನೇ. ಹ್ಮ್ ಹಿಂಗ ಮತಿಯೊಳಗೆ ತನ್ನ ಬುದ್ಧಿಯೊಳಗೆ ಯಾವ ನಿಶ್ಚಯ ಮಾಡ್ಕೊಂಡ ಅವನಿಗೆ ಉತ್ತಮ ಅಂತ ಕರಿಬೇಕು ಅಂತೇಳಿ ಹ್ಮ್ ಇಂಗ್ಲಿಷ್ ಹೇಳ್ಕೊಂಬಂದಾರಲ್ಲ, ಹಂಗ ಇಲ್ಲಿ ಹೌದು. ಈ ವಿಕಾರ ರೂಪವಾಗಿರ್ತಕ್ಕಂಥ ನಾಮರೂಪ ಜಗತ್ತಿಗೆ ಹ್ಮ್ ಸೃಷ್ಟಿ ಮಾಡಿರ್ತಕ್ಕಂಥವನು ಅವ್ಯತಿರೇಕ. ಹ್ಮ್ ಈ ಈ ಈ ಸೃಷ್ಟಿಗಿಂತ ಅವ ಬೇರೆ ಅದಾನೇನು ಅಂತಂದ್ರೆ ಇಲ್ಲ. ಹ್ಮ್ ಯಾಕಂದ್ರೆ ಎಲ್ಲವೂ ತಾನೇ ಆಗ್ಯಾನಂತ. ಹ್ಮ್ ಇವೆಲ್ಲವೂ ಹೆಂಗ ಒಂದು ಸಕ್ಕರೆ ಅನ್ನುವಂತಹದ್ದು ಹ್ಮ್ ಅನೇಕ ಗೊಂಬೆಗಳಾಗಿ ನಿರ್ಮಾಣ ಆಗೈತೆ ಅದು. ಹೌದು. ಅಲ್ಲಿ ಗಣಪತಿ ಆಗ್ಲಿ, ಈಶ್ವರ ಆಗ್ಲಿ, ನಂದಿ ಆಗ್ಲಿ, ಹ್ಮ್ ಅಥವಾ ಆನೆ, ಒಂಟಿ ಏನೆಲ್ಲ ಆಗಿದ್ದು ಒಂದು ಸಕ್ಕರೆನೆ. ಹೌದು. ಅದು ಸಕ್ರೆ ಇತ್ತು, ಆ ಸಕ್ರೆಯಿಂದ ಏನೇನ್ ಮಾಡಿದ್ರು, ಅನೇಕ ಹ್ಮ್ ವಸ್ತು ನಿರ್ಮಾಣ ಮಾಡಿದ್ರು. ಹ್ಮ್ ಈ ಹೆಂಗ್ ಒಂದ್ ಮಣ್ಣೆ ಏನಾಗೈತಿ ಇವಾಗ, ಹ್ಮ್ ಅನೇಕ ಘಟ, ಕುಡಿಕೆ, ಅರಿವಿ, ಮುಚ್ಚಳ ಹ್ಮ್ ಏನೆಲ್ಲ ಆಗಿದ್ದು ಒಂದು ಮಣ್ಣ ಹೋದಿಲ್ರಿ. ಮಣ್ಣ. ಹೌದು. ಮಣ್ಣು ಬಿಟ್ಟು ಬೇರೆ ಇಲ್ಲೇ ಇಲ್ಲ. ಹಂಗ ಹೌದು. ಇದೆಲ್ಲ ಜಗತ್ತೇನಪ್ಪಾ ಅಂತಂದ್ರೆ ಹ್ಮ್ ಎಲ್ಲವೂ ಬ್ರಹ್ಮವೇ ಅಂತ. ಹ್ಮ್ ಇದು ಬ್ರಹ್ಮ ಬಿಟ್ಟು ಈ ಜಗತ್ತು ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಅವರು. ಹ್ಮ್ ಅಂದ್ರೆ ವಿವರ್ತೋಪಾದಾನ ಕಾರಣ ಅಂತ. ಹ್ಮ್ ತನ್ನ ಸ್ವರೂಪಕ್ಕೆ ಹಾನಿ ಮಾಡ್ಕೊಳ್ಳಾರ್ದಂಗ ಹ್ಮ್ ಬ್ರಹ್ಮವೇ ಜಗದ್ ರೂಪವಾಗಿ ತೋರ್ತಾ ಇದ್ದಾನಂತ. ಹ್ಮ್ ಅದಕ್ಕೆ ಇಲ್ಲಿ ಯಾವನು ಸೃಷ್ಟಿ ಮಾಡಿದಾನಲ್ಲ, ಹ್ಮ್ ಆ ಸೃಷ್ಟಿಯಾಗಿರ್ತಕ್ಕಂಥ ಕಾರ್ಯಗಳು ಸೃಷ್ಟಿ ಮಾಡುವವನಿಗಿಂತ ಇವು ಬೇರೆ ಅದಾವೇನು ಅಂತಂದ್ರೆ ಇಲ್ಲ. ಹ್ಮ್ ಸರ್ವ ವಿಕಾರ ಸೃಷ್ಟಿಶ್ಚ ನ ಪರಸ್ಮಾತ್ ಆತ್ಮನ ಅನ್ಯತ್ರ ಉಪಪದ್ಯತೆ. ಈ ಸರ್ವ ವಿಕಾರ ಸೃಷ್ಟಿಶ್ಚ ಹ್ಮ್ ಅಂದ್ರೆ ಈ ಎಲ್ಲ ಸಮಸ್ತ ವಿಕಾರವುಳ್ಳಂತ ಈ ಸಮಸ್ತ ಪ್ರಪಂಚ ಅನ್ನುವಂತಹದ್ದೇನದಲ್ಲ, ಹ್ಮ್ ಇದನ್ನ ಸೃಷ್ಟಿ ಮಾಡೋದು ಪರಮಾತ್ಮನನ್ನ ಬಿಟ್ರೆ ಬೇರೆ ಯಾರಿಗೆ ಹೊಂದಂಗಿಲ್ಲ. ಇದು ಹ್ಮ್ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮನೇ ಹ್ಮ್ ಈ ಸಂಪೂರ್ಣ ವಿಕಾರಾತ್ಮಕವಾಗಿರ್ತಕ್ಕಂಥ ಹ್ಮ್ ಈ ಎಲ್ಲ ಕಾರ್ಯಗಳನ್ನ ಹ್ಮ್ ಆ ಭಗವಂತನೇ ಸೃಷ್ಟಿ ಮಾಡಿದಾನೆ ಹೊರತು ಹ್ಮ್ ಅವನು ಬಿಟ್ರೆ ಇನ್ನು ಬೇರೆ ಯಾರಿಗೂ ಜೀವ ಮತ್ತು ಇವ್ ಕಿಂಚಿಜ್ಞದ, ನೀವು ಅಲ್ಪ ಶಕ್ತಿ ಉಳ್ಳದಾನ, ಹ್ಮ್ ಇವನಿಗೇನ್ ಮಾಡಕ್ ಆಕೈತ್ರಿ ಇವನಿಗೆ. ಹೌದು. ಮತ್ತೆ ಇವನಿಗೇನು ಶರೀರ ಇಲ್ಲ, ಶರೀರವೇ ಇಲ್ಲ ಅಂತ ಬಳಕೆ ಇವನು ಹೆಂಗ್ ಸೃಷ್ಟಿ ಮಾಡ್ತಾನೆ ಇವ? ಹ್ಮ್ ಯಾಕ ಮನಸ್ಸಲ್ಲಿ ಸಂಕಲ್ಪ ಮಾಡ್ಬೇಕು, ಎಲ್ಲ ಮಾಡ್ಬೇಕು ಅಂತಂದ್ರೆ ಹ್ಮ್ ಇವನ್ ಮೊದಲು ಶರೀರ ಬೇಕಲ್ರಿ. ಶರೀರ ಉತ್ಪತ್ತಿ ಆಗೋದಕ್ಕಿಂತ ಪೂರ್ವದಲ್ಲಿ ಇವನಿಗೆ ಸಂಕಲ್ಪ ಮಾಡಕ ಬರಂಗಿಲ್ಲ ಜೀವನಿಗೆ. ಹೌದು. ಆದ್ದರಿಂದ ಇಲ್ಲಿ ಹ್ಮ್ ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಈ ಸೂತ್ರದೊಳಗ ಹ್ಮ್ ನಮಗ ನ ಇತರಹ ಅನುಪಪತ್ತೇ, ಹ್ಮ್ ಈ 14ನೇ ಸೂತ್ರದೊಳಗ ಹ್ಮ್ ಇಲ್ಲಿ ಆನಂದಮಯನು ಪರಮಾತ್ಮನೇ ಹೊರತು ಹ್ಮ್ ಇಲ್ಲಿ ಮತ್ತೊಬ್ಬ ಜೀವ ಅಂತೇಳಿ ನಾವು ಅವನನ್ನ ಕಲ್ಪಿಸಬಾರದು ಅಂತ, ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ ಹೋಗಬಾರದು ಅಂತ ಹೇಳಿ ಹ್ಮ್ ಹೇಳ್ಕೊಂಡು ಬಂದ್ರು. ಹ್ಮ್
ಭೇದ ವ್ಯಪದೇಶಾಚ. ಹ್ಮ್ ಇನ್ನ ಇಲ್ಲಿ ಭೇದವನ್ನು ಕೂಡ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಬೇರೆ ರೀತಿಯಾಗಿರ್ತಕ್ಕಂಥ ಹ್ಮ್ ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಭೇದ ವ್ಯಪದೇಶ ಏನನ್ನೋದು ಹೇಳ್ತಾರೆ ನೋಡಿ. ಹ್ಮ್ ಇತಶ್ಚನ ಆನಂದಮಯ ಸಂಸಾರಿ, ಹ್ಮ್ ಈ ಕಾರಣದಿಂದಲೂ ಕೂಡ ಆನಂದಮಯನು ಸಂಸಾರಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಆನಂದಮಯ ಇಲ್ಲಿ ಸಂಸಾರಿಯಾಗಿರ್ತಕ್ಕಂಥ ಜೀವ ಅಲ್ಲ. ಯಾಕೆ ಅಂತ ಇನ್ನೊಂದು ಕಾರಣ ಕೊಡ್ತಾರೆ ಅವರು. ಹ್ಮ್ ಯಸ್ಮಾತ್ ಆನಂದಮಯ ಅಧಿಕಾರೇ ರಸೋ ವೈಸ್ಸಹ. ಹ್ಮ್ ಅಂದ್ರೆ ಆನಂದಮಯ ಅಧಿಕರಣದೊಳಗೆ, ಹ್ಮ್ ಇದು ಆನಂದಮಯ ಅಧಿಕರಣದ್ದು, ಹ್ಮ್ ಈ ಒಂದು ಅಧಿಕರಣದೊಳಗ ರಸೋ ವೈಸ್ಸಹ, ಹ್ಮ್ ಅವನು ನಿಶ್ಚಯವಾಗಿ ರಸವೇ ಆಗಿದ್ದಾನೆ ಅಂತ. ವೈ ಅಂದ್ರೆ ನಿಶ್ಚಯ, ಹ್ಮ್ ಸಹ ಅಂದ್ರೆ ಅವನು, ಅವನು ಅಂದ್ರೆ ಯಾರು? ಪರಮಾತ್ಮ. ಹ್ಮ್ ರಸಃ, ಅವನು ರಸವೇ ಆಗಿದ್ದಾನೆ. ಹ್ಮ್ ರಸಗಂ ಹೇವಾಯಂ ಲಬ್ಧ್ವಾನಂದೀ ಭವತಿ, ಹ್ಮ್ ಆ ರಸವನ್ನೇ ಪಡ್ಕೊಂಡು ಹ್ಮ್ ಆನಂದಿ ಆಗ್ತಾ ಇದ್ದಾನೆ ಅಂತ. ಆನಂದೀ ಭವತಿ. ಹ್ಮ್ ರಸಗಂ ಹಿ ಏವಾಯಂ, ಅಯಂ ಅಂದ್ರೆ ಈ, ಅಯಂ ರಸಗಂ, ರಸಂ, ಈ ರಸವನ್ನೇ ಪಡ್ಕೊಂಡು ಅವನು ಆನಂದ ಉಳ್ಳವನಾಗ್ತಾ ಇದ್ದಾನೆ ಅಂಥೇಳಿ ಹ್ಮ್ ಇಲ್ಲಿ ಇತಿ ಜೀವ ಆನಂದಮಯವು, ಹ್ಮ್ ಇಲ್ಲಿ ಜೀವ ಮತ್ತು ಆನಂದಮಯರನ್ನ ಇಲ್ಲಿ ಭೇದದಿಂದ ಉಪದೇಶ ಮಾಡೈತಿ ಅಂತ. ಹ್ಮ್ ಜೀವ ಬೇರೆ ಆನಂದಮಯ ಬೇರೆ ಅಂತ ಹೇಳ್ಯಾರ ಈಗ ಅವರಲ್ಲಿ. ಹ್ಮ್ ಅಲ್ಲಿ ಜೀವನನ್ನ ಮತ್ತು ಆನಂದಮಯನನ್ನ ಭೇದವಾಗಿ ಹೇಳ್ಯಾರಲ್ಲ ಈಗ ಅವರು. ಹೌದು. ಭೇದೇನ ವ್ಯಪದಿಸತಿ, ಹ್ಮ್ ಈ ಜೀವ ಮತ್ತು ಆನಂದಮಯ ಇಬ್ಬರನ್ನು ಬೇರೆ ಬೇರೆಯಾಗಿ ಇಲ್ಲಿ ಹ್ಮ್ ಈ ಶ್ರುತಿಯೊಳಗೆ ಹೇಳ್ಕೊಂಡು ಬರ್ತಾರೆ. ರಸ ವೈ ಸಹ ರಸಗಂ ಹೇವಾಯಂ ಲಬ್ಧು ಆನಂದಿ ಭವತಿ ಅನ್ನುವಂತ ಹ್ಮ್ ಈ ಆನಂದಮಯ ಪ್ರಕರಣದೊಳಗ ಹ್ಮ್ ಈ ಮಂತ್ರ ಅನ್ನುವಂತಹದ್ದು, ಹ್ಮ್ ಈ ಬ್ರಾಹ್ಮಣ ಅನ್ನುವಂಥದ್ದು ಏನ್ ಹೇಳ್ತೈತಿ ಅಂತಂದ್ರೆ, ಹ್ಮ್ ಜೀವನೇ ಬೇರೆ ಆನಂದಮಯನೇ ಬೇರೆ ಅಂತ ಹೇಳಿ ಹ್ಮ್ ಭೇದವನ್ನು ಉಪದೇಶ ಮಾಡಿದ್ದರಿಂದಲೂ ಕೂಡ ಹ್ಮ್ ನಹಿ ಲಬ್ಧವ್ಯೋ ಭವತಿ, ಹ್ಮ್ ಯಾವನು ಪಡೆಯುವವನಾಗಿದ್ದಾನೆಯೋ, ಹ್ಮ್ ಯಾವನು ಪಡೆಯುವನದಾನೋ ಅವನೇ ಪಡೆಯಲ್ತಕ್ಕವನಾಗ್ತಾ, ಪಡೆಯವನಾಗಂಗಿಲ್ಲ ಅಂತ. ಹ್ಮ್ ಪಡೆಯುವುದ ಪಡಿತಕ್ಕಂಥ ವಸ್ತುವೇ ಬೇರೆ, ಪಡೆಯುವವನೇ ಬೇರೆ ಹೋದಿಲ್ರಿ ಇವಾಗ. ಹೌದು ಹೌದು. ಇಲ್ಲಿ ಪಡ್ಕೊಳ್ಳುವಂತ ಒಂದು ವಸ್ತು ಬೇರೆ ಇರ್ತದೆ, ಹ್ಮ್ ಅದನ್ನ ಪಡ್ಕೊಳ್ಳೋ ಬೇರೆ ಇರ್ತಾನೆ. ಈ ಪಡ್ಕೊಳ್ಳೋ ಯಾರು? ಜೀವ. ಹ್ಮ್ ಏನ್ ಪಡ್ಕೋಬೇಕಾಗೈತೆ ಅವನು? ಆ ರಸಂ ಹೇವಾಯಂ ಲಬ್ಧ್ವಾ, ಹ್ಮ್ ಅಂದ್ರೆ ಆ ಆನಂದವನ್ನ ಪಡ್ಕೋಬೇಕಾಗೈತಿ ಇವಾಗ. ಹೌದು. ಅಂದ್ರೆ ಆನಂದಮಯನಾಗಿರ್ತಕ್ಕಂಥವನು ಯಾರು? ಇಲ್ಲಿ ಪರಮಾತ್ಮ. ಅವನ ಆನಂದವನ್ನೇ ಪಡ್ಕೊಂಡು ಇವನು ಆನಂದ ಉಳ್ಳವನಾಗ್ತಾ ಇದ್ದಾನಂತ ಅಂತ ಹೇಳಿ ಈ ರೀತಿಯಾಗಿ ಹ್ಮ್ ಲಬ್ಧೈವ ಲಬ್ಧವ್ಯೋ ಭವತಿ. ಹ್ಮ್ ಮತ್ತೆ ಆನಂದವೇ ಅವನಿಗೆ ಪ್ರಾಪ್ತವಾಗಿತ್ತಂದ್ರೆ ಮತ್ತೆ ಅಲ್ಲಿ ಇನ್ನೊಂದು ಆನಂದವನ್ನು ಪಡ್ಕೊಳ್ಳಿಕ್ಕೆ ಇದು ಆಗ್ತೈತೇನೋ ಅಂತಂದ್ರೆ ಇಲ್ಲ. ಹ್ಮ್ ಯಾವನು ಪಡ್ಕೊಂಡಾನೋ ಹ್ಮ್ ಅವನು ಪಡೆಯಲ್ತಕ್ಕಂಥವನು ಆಗೋದಿಲ್ಲ ಅಂತ ಹ್ಮ್ ಹೇಳ್ಕೊಂಬಂದ್ರು. ಕಥಂ ತರ್ಹಿ ಆತ್ಮಾನ್ವೇಷ್ಟವ್ಯ, ಹ್ಮ್ ಮತ್ತೆ ಆತ್ಮನನ್ನ ಹೇಗೆ ಅನ್ವೇಷಣೆ ಮಾಡಬೇಕು? ಹ್ಮ್ ಆತ್ಮಲಾಭಂ ನ ಪರಂ ವಿದ್ಯತೆ, ಹ್ಮ್ ಅಂದ್ರೆ ಆತ್ಮಲಾಭಕ್ಕಿಂತಲೂ ಶ್ರೇಷ್ಠವಾದ ಆನಂದ ಅನ್ನುವಂಥದ್ದು ಶ್ರೇಷ್ಠವಾದಂಥದ್ದು ಇಲ್ಲ ಅಂತ ಹೇಳ್ತದೆ ಇವಾಗ. ಹ್ಮ್ ಇತಿ ಶ್ರುತಿ ಸ್ಮೃತಿ, ಹ್ಮ್ ಶ್ರುತಿಯೊಳಗ ಆತ್ಮನನ್ನ ಅನ್ವೇಷಣೆ ಮಾಡಬೇಕು ಅಂತ ಹೇಳ್ತು. ಹ್ಮ್ ಸ್ಮೃತಿಯೊಳಗೆ ಏನ್ ಹೇಳ್ತು? ಆತ್ಮಲಾಭ ನ ಪರಂ ವಿದ್ಯತೆ, ಹ್ಮ್ ಆತ್ಮಲಾಭಕ್ಕಿಂತಲೂ ಬೇರೆ ಬೇರೆ ಶ್ರೇಷ್ಠವಾದದ್ದು ಇಲ್ಲ ಅಂತ ಹೇಳ್ತು. ಹ್ಮ್ ಯಾವತಾ ನ ಲಬ್ಧೈವ ಲಬ್ಧವ್ಯೋ ಭವತಿ ಇತ್ಯುಕ್ತಂ, ಹ್ಮ್ ಯಾವುದು ನಮ್ಗೆ ಲಬ್ಧ ಆಗಿಲ್ಲವೋ ಅದನ್ನ ಲಬ್ಧ ಮಾಡ್ಕೋಬೇಕು. ಹ್ಮ್ ನಮ್ಗೆ ಯಾವ್ದು ಪ್ರಾಪ್ತವಾಗಿಲ್ಲವೋ ಅದನ್ನ ಪ್ರಾಪ್ತವೇ ಮಾಡ್ಕೊಳ್ಬೇಕು ಅಂತ ಹೇಳಿ ಹ್ಮ್ ಹಿಂಗ್ ಹೇಳ್ಕೊಂಬಂದದ. ಹೌದು. ಬಾಢಂ ತಥಾಪಿ ಆತ್ಮನಃ ಹ್ಮ್ ಅಪ್ರಚ್ಯುತ್ಯಾತ್ಮಭಾವಸ್ಯೈವ ಸತಃ ಹ್ಮ್ ತತ್ವಾವಬೋಧ ನಿಮಿತ್ತೋ ದೇಹಾದಿಷು ಅನಾತ್ಮಷು ಆತ್ಮತ್ವ ನಿಶ್ಚಯ ಲೌಕಿಕೋ ದೃಷ್ಟಃ. ಹ್ಮ್ ಆದ್ರೆ ಇಲ್ಲಿ ಆತ್ಮ ಅವನೇನಾಗಿದ್ದಾನೆ ಅಂತಂದ್ರೆ ಹ್ಮ್ ಅಪೃಚಾತ್ಮ ಭಾವಶ್ಯೈವ, ಹ್ಮ್ ಆತ್ಮ ಇಲ್ಲಿ ಕೇವಲ ಒಂದು ಆನಂದ ಸ್ವರೂಪವೇ ಅದಾನ ಇಲ್ಲಿ. ಹ್ಮ್ ಅಂಥ ಆತ್ಮತ್ವಕ್ಕೆ ಒಂದು ಚ್ಯುತಿ ಅನ್ನುವಂಥದ್ದಿಲ್ಲ. ಹ್ಮ್ ಆತ್ಮನ ಒಂದು ಆತ್ಮತ್ವಕ್ಕೆ ಏನೋ ಚ್ಯುತಿ ಐತಿ ಅನ್ನುವಂತಂದ್ರೆ ಇಲ್ಲ. ಹ್ಮ್ ಆದ್ರೆ ಅದನ್ನ ನಾವು ತಿಳಿಯದೇ ಇರುವುದರಿಂದ ನಮಗೆ ಏನಾಗ್ಬಿಟ್ಟೈತಿ ಅಂತಂದ್ರೆ, ಹ್ಮ್ ಅದು ಅನಾತ್ಮವಾಗಿರ್ತಕ್ಕಂಥ ದೇಹಾದಿಗಳಲ್ಲಿ ಅವೇ ತಾನು ಅಂತ ನಮಗ ನಿಶ್ಚಯ ಮಾಡ್ಕೊಂಡ್ಬಿಟ್ಟೀವಿ. ಲೋಕದೊಳಗ ಏನ್ ಮಾಡಿದ್ರೆ, ದೇಹಾದಿಷು ಅನಾತ್ಮಷು ಆತ್ಮತ್ವ ನಿಶ್ಚಯ ಲೌಕಿಕ ದೃಷ್ಟ. ಹ್ಮ್ ಈ ಲೌಕಿಕರಾಗಿರ್ತಕ್ಕ ಅಜ್ಞಾನಿ ಜೀವರುಗಳು
ಹ್ಮ್ ಈ ಅನಾತ್ಮವಾಗಿರ್ತಕ್ಕಂಥ ದೇಹಾದಿಗಳಲ್ಲಿ ಹ್ಮ್ ಆತ್ಮತ್ವ ನಿಶ್ಚಯವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ. ತೇನ ದೇಹಾದಿಭೂತಸ್ಯ ಆತ್ಮನಃ ಅಪಿ ಆತ್ಮ ಅನನ್ವಿಷ್ಟೋ ಅನ್ವೇಷ್ಟವ್ಯಃ ಅಲಬ್ಧೋ ಲಬ್ಧವ್ಯಃ ಅಶ್ರುತಃ ಶ್ರೋತವ್ಯಃ ಅಮತೋ ಮಂತವ್ಯಃ ಹ್ಮ್ ಅವಿಜ್ಞಾತೋ ವಿಜ್ಞಾತವ್ಯಃ ಹ್ಮ್ ಇತ್ಯಾದಿ ಭೇದ ವ್ಯಪದೇಶ ಉಪಪದ್ಯತೆ. ಹ್ಮ್ ಆದ್ದರಿಂದ ಇಲ್ಲಿ ದೇಹಾದಿಭೂತಸ್ಯ ಆತ್ಮನಃ, ಹ್ಮ್ ಯಾರು ದೇಹಾದಿಗಳಲ್ಲೇ ಆತ್ಮಭಾವನೆಯನ್ನು ಮಾಡಿಕೊಂಡಿದ್ದಾರೋ, ಹ್ಮ್ ದೇಹಕ್ಕಿಂತಲೂ ಭಿನ್ನವಾಗಿ ಆತ್ಮ ಇದಾನೆ ಅಂತ ಯಾರು ತಿಳ್ಕೊಂಡಿಲ್ಲವೋ ಹ್ಮ್ ಅಂಥವರನ್ನು ಕುರಿತು ಇಲ್ಲಿ ಆತ್ಮ ಅನ್ವೇಷ್ಟವ್ಯ. ಹ್ಮ್ ನೋಡಪ್ಪ, ನೀನು ಆತ್ಮನ ತಿಳ್ಕೊಂಡಿಲ್ಲ, ನೀನು ಅನ್ವೇಷಣೆ ಮಾಡು, ಹ್ಮ್ ಆತ್ಮನ ವಿಚಾರ ಮಾಡಿ ತಿಳ್ಕೊ. ಹ್ಮ್ ಅಲಬ್ಧೋ ಲಬ್ಧವ್ಯ, ನಿನಗ ಆತ್ಮ ಅಪ್ರಾಪ್ತನಾಗಿದ್ದಾನೆ, ಹ್ಮ್ ಅವನೇನು ಪ್ರಾಪ್ತಿ ಮಾಡ್ಕೋ. ಹ್ಮ್ ಅಶ್ರುತಃ ಶ್ರೋತವ್ಯ, ಹ್ಮ್ ನೀನು ಕೇಳದೇ ಇರುವುದನ್ನು ಕೇಳು, ಇವಾಗ ಶ್ರವಣವನ್ನು ಮಾಡು. ಹ್ಮ್ ಅಮತೋ ಮಂತವ್ಯ, ಹ್ಮ್ ಅಂದ್ರೆ ಮನನ ಮಾಡದಿರುವುದನ್ನ ಮನನ ಮಾಡು. ಹ್ಮ್ ಅವಿಜ್ಞಾತೋ ವಿಜ್ಞಾತವ್ಯ, ಹ್ಮ್ ಅಂದ್ರೆ ತಿಳಿಯದೇ ಇರುವುದನ್ನ ನೀ ತಿಳ್ಕೋ ಹ್ಮ್ ಅಂಥೇಳಿ ಅಲ್ಲಿ ಶ್ರುತಿಯಲ್ಲಿ ಏನ್ ಹೇಳ್ಕೊಂಬಂತು, ಹ್ಮ್ ಪಡೆಯದಿರುವುದನ್ನ ಪಡ್ಕೊಳ್ಳುವುದು, ಹ್ಮ್ ತಿಳಿಯದೇ ಇರುವುದನ್ನ ತಿಳಿಯುವುದು, ಹ್ಮ್ ಕೇಳಲ್ಪಡಿರುವವನು ಹ್ಮ್ ಕೇಳಲ್ಪಡ್ತಕ್ಕಂಥವನು, ಹ್ಮ್ ಮತ್ತು ಮನನ ಮಾಡಲ್ಪಡದೇ ಇರುವವನು ಮನನ ಮಾಡಲ್ಪಡ್ತಕ್ಕದ್ದು ಹ್ಮ್ ಅಂತ ಹಿಂಗ ಅನೇಕ ಶ್ರುತಿಗಳು ನಮಗ ಭೇದವನ್ನು ಉಪದೇಶ ಮಾಡ್ಕೊಂಡು ಬಂದಾವ. ಹ್ಮ್ ಈಗ ಶ್ರುತಿಗಳು ಹಿಂಗೆಲ್ಲ ನಮಗೆ ಉಪದೇಶ ಮಾಡಿದಾವಲ್ರಿ ಇವಾಗ. ಹೌದು. ಇತ್ಯಾದಿ ವ್ಯಪದೇಶ ಪ್ರತಿಸಿದ್ಧತೆ ಏವತು ಪಾರಮಾರ್ಥ ಸರ್ವಜ್ಞಾತ್ ಪರಮೇಶ್ವರಾತ್ ಅನ್ಯ ದ್ರಷ್ಟಾ ಶ್ರೋತಾವ ನಾಣ್ಯತೋ ಅತಿ ದ್ರಷ್ಟ. ಅಂದ್ರೆ ಪಾರಮಾರ್ಥಿಕವಾಗಿ ಹ್ಮ್ ಇಲ್ಲಿ ಸರ್ವಜ್ಞನಾಗಿರ್ತಕ್ಕಂಥ ಪರಮೇಶ್ವರನಿಗಿಂತಲೂ ಬೇರೆ ದ್ರಷ್ಟ ಶ್ರೋತ ಅನ್ನುವಂಥದ್ದು ಯಾರು ಇಲ್ಲವೇ ಇಲ್ಲ ಹ್ಮ್ ಪಾರಮಾರ್ಥ ದೃಷ್ಟಿಯಿಂದ ಈಗ. ಹೌದು. ಆದ್ರೆ ಇಲ್ಲಿ ವ್ಯವಹಾರದೊಳಗ ಇಲ್ಲಿ ಜೀವರುಗಳು ತಮ್ಮ ಸ್ವರೂಪವನ್ನು ಮರೆತು ಹ್ಮ್ ಇವರು ದುಃಖಿಯಾಗಿರುವುದರಿಂದ ಹ್ಮ್ ಅವರನ್ನ ಕುರಿತು ಇಲ್ಲಿ ನೋಡಪ್ಪ, ನೀನು ಆತ್ಮನನ್ನ ತಿಳ್ಕೋ, ನೀವು ಅವನನ್ನು ವಿಚಾರ ಮಾಡಿ ಪ್ರಾಪ್ತಿ ಮಾಡಿಕೋ ಅಂತೇಳಿ ಹ್ಮ್ ಹಿಂಗ ಶ್ರುತಿಗಳು ನಮಗ ಉಪದೇಶ ಮಾಡ್ತಾ ಇದ್ದಾವೆ ಅಂತ. ಹ್ಮ್ ಇತ್ಯಾದಿನ ಪರಮೇಶ್ವರಸ್ತು ಅವಿದ್ಯಾ ಕಲ್ಪಿತಾತ್ ಶರೀರಾತ್ ಕರ್ತು ಭೋಕ್ತು ವಿಜ್ಞಾನಾತ್ಮಖ್ಯಾತ್ ಅನ್ಯಃ ಯಥಾ ಮಾಯಾವಿನಃ ಚರ್ಮ ಖಡ್ಗಧಾರಾತ್ ಸೂತ್ರೇಣ ಆಕಾಶಂ ಅಧಿರೋಹತಿ ಸ ಏವ ಮಾಯಾವಿ ಪರಮಾರ್ಥ ರೂಪಃ ಭೂಮಿಷ್ಠಃ ಅನ್ಯಃ. ಅದಕ್ಕೆ ಇಲ್ಲೇನ್ ಹೇಳ್ಕೊಂಡು ಬಂದ್ರು ಅಂತಂದ್ರೆ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಪರಮೇಶ್ವರ ಇಲ್ಲಿ ಅವಿದ್ಯಾ ಕಲ್ಪಿತವಾಗಿರ್ತಕ್ಕಂಥ ಈ ಯಾವ ವಿಜ್ಞಾನಾತ್ಮದವರೆಗೆ ಹೇಳ್ಕೊಂಬಂದ್ರಲ್ರಿ ಇಲ್ಲಿ ಜೀವ ಅಂತ ವಿಜ್ಞಾನಾತ್ಮನವರಿಗೆ ಏನ್ ಹೇಳ್ಕೊಂಬಂದಾರಲ್ಲ, ಆ ಕರ್ತೃ ಮತ್ತು ಭಕ್ತರಿಗಿಂತಲೂ ಇಲ್ಲಿ ಪರಮೇಶ್ವರ ಬೇರೆನೇ ಅದಾನಿವ. ಯಾಕಂದ್ರೆ ಇವನಿಗಿಂತ ಬೇರೆ ದ್ರಷ್ಟ ಇಲ್ಲ ಅಂತೇಳಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮನಿಗಿಂತಲೂ ದೃಷ್ಟವಾಗ್ಲಿ ಶ್ರೋತವಾಗ್ಲಿ ಇಲ್ಲಂತೇಳಿ ಶ್ರುತಿ ನಿರಾಕರಣೆ ಮಾಡ್ಕೊಂಡು ಬಂದೈತಿ ಇವಾಗ್ರಿ. ಆದ್ರೂ ಇಲ್ಲಿ ಈ ಅವಿದ್ಯೆಯಿಂದ ಏನಾಗೈತಿ ಅಂತಂದ್ರೆ ಈ ಜೀವನಾಗಿರ್ತಕ್ಕಂಥ ನಾನು ಕರ್ತಾ ಭೋಕ್ತಾ ಅಂತೇಳಿ ಇವನು ತಿಳ್ಕೊಂಡಿದ್ದಾನಲ್ರಿ ಇವಾಗ. ಈಗ ಅವನಕ್ಕಿಂತಲೂ ಭಿನ್ನವಾಗಿ ಒಬ್ಬ ಪರಮೇಶ್ವರ ಅದಾನೆ ಇವಾಗ. ಪರಮಾತ್ಮನೇ ಬೇರೆ, ಇಲ್ಲಿ ಅವಿದ್ಯಾ ಕಲ್ಪಿತನಾಗಿರ್ತಕ್ಕಂಥ ಜೀವನೇ ಬೇರೆ ಅಂತ. ಈಗ ಒಂದು ಉದಾಹರಣೆ ಕೊಡ್ತಾರೆ. ಈಗ ಒಬ್ಬ ಮಾಯಾವಿ ಈ ಜಾದುಗಾರ ಇರ್ತಾನಲ್ರಿ, ಜಾದುಗಾರ ಏನ್ ಮಾಡ್ತಾನ ಅಂತಂದ್ರೆ ಯಥಾ ಮಾಯಾವಿನಃ ಚರ್ಮ ಖಡ್ಗ ಧರಾತ್, ಅವನು ಕೈಯೊಳಗ ಖಡ್ಗವನ್ನು ಹಿಡ್ಕೊಂಡಿರ್ತಾನ. ಒಂದು ದಾರವನ್ನ ಆಕಾಶಕ್ಕ ಉಗಿದು ಬಿಡ್ತಾನಲ್ಲಿ. ಆಕಾಶಕ್ಕೆ ಹಾರಿಸಿ ಆ ಸೂತ್ರವನ್ನು ಹಿಡ್ಕೊಂಡು ಅಧಿರೋಹತಃ ಅದನ್ನ ಏರ್ಕೊಂಡು ಹೋಗ್ತಾನ. ಸಯೇವ ಮಾಯಾವಿ ಪಾರಮಾರ್ಥ ರೂಪ ಭೂಮಿಷ್ಠಃ ಅನ್ಯ. ಅಲ್ಲಿ ಮ್ಯಾಲೆ ಏರಿದವನು ಅವ ಮಾಯಾವಿ ಅಂತ ಅವನು. ನಿಜವಾಗಿ ಅವನ್ ಭೂಮಿ ಮೇಲೆ ಅದಾನವ. ಯಾರು ಅವ ಇದನ್ನೇನ್ ತೋರಿಸ್ತಿರ್ತಾನಲ್ರಿ ನಮಗ ಜಾದುಗಾರ, ನಮಗ್ ನೋಡೋರ್ಗೆ ಏನಕ್ಕದ ಮ್ಯಾಲೆ ಹೋದ್ನಪ್ಪ, ನೋಡ್ ದಾರ ಹಿಡ್ಕೊಂಡು ಮ್ಯಾಲೆ ಏರ್ಬಿಟ್ಟ ಅಂತ ನಮಗ ಅನಸ್ತದಲ್ಲಿ. ಆದ್ರೆ ಏರಿದವ ಎಲ್ಲಿ, ಅವ್ನು ನಿಜವಾಗಿ ಇಲ್ಲಿ ಭೂಮಿ ಮೇಲೆ ಅದಾನಂತ ಅವನು. ಅಲ್ಲಿ ಮ್ಯಾಲೆ ಹೋದವನು ಅವನು ನಮ್ ದೃಷ್ಟಿಗೆ ಹಂಗ ಕಾಣಿಸ್ತೈತೆ ಅಲ್ಲಿ.
ಹೌದು ಹೌದು. ಅವನು ಅವನು ಮಿಥ್ಯಾ ಅಂತವನು, ಮೇಲೆ ಹ್ಮ್ ಇರೋನು ಮಿಥ್ಯಾ ಅದಾನಲ್ಲಿ. ಹ್ಮ್ ಅಲ್ಲಿ ನಿಜವಾಗಿ ಪಾರಮಾರ್ಥವಾಗಿರ್ತಕ್ಕಂಥವನವನು ಭೂಮಿಯಲ್ಲಿ ಅದಾನ ಅಂತ. ಹ್ಮ್ ಹಾಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದೇ. ಯಥಾವಾ ಘಟಾಕಾಶಾತ್ ಉಪಾಧಿ ಪರಿಚ್ಛಿನ್ನಾತ್ ಅನುಪಾಧಿ ಹ್ಮ್ ಅಪರಿಚ್ಛಿನ್ನ ಆಕಾಶ ಅನ್ಯ. ಹ್ಮ್ ಈಗ ಒಂದು ಕೊಡವನ್ನು ತಯಾರು ಮಾಡ್ತಾರೆ, ಆ ಕೊಡದಲ್ಲಿರ್ತಕ್ಕಂಥ ಆಕಾಶ ಅನ್ನುವಂಥದ್ದು ಹ್ಮ್ ಅದು ಘಟಾಕಾಶ ಅಂತ ಹ್ಮ್ ಹೇಳಿಸ್ಕೊಡ್ತದೆ. ಮತ್ತದು ಉಪಾಧಿ ಪರಿಚ್ಛಿನ್ನಾತ್, ಉಪಾಧಿಯಿಂದ ಅದು ಘಟಾಕಾಶ ಅಂತ ಹೇಳಿಸ್ಕೊಂಡ್ರದು. ಹೌದು. ಇನ್ನು ಅನುಪಾಧಿ, ಉಪಾಧಿ ಇಲ್ಲದೆ ಇರ್ತಕ್ಕಂಥ ಆಕಾಶ ಹ್ಮ್ ಅದು ಅಪರಿಚ್ಛಿನ್ನ ಆಕಾಶ ಅಂತ. ಹ್ಮ್ ಬೈಲ್ ಅಂತ ಹೇಳ್ತೇವಲ್ಲ, ಮಹಾಬೈಲ್ ಅಂತ ಹೇಳ್ತೇವಲ್ಲ, ಹೌದು ಹೌದು. ಆ ಮಹಾಬೈಲ್ ಇರ್ತಕ್ಕಂಥ ಆಕಾಶವೇ ಬೇರೆ, ಘಟದಲ್ಲಿರ್ತಕ್ಕಂಥ ಆಕಾಶವೇ ಬೇರೆ. ಈಗ ಹ್ಮ್ ಅಂದ್ರೆ ಘಟದ ಉಪಾಧಿಯಿಂದ ಇದೊಂದು ಆಕಾಶ ಅಂತ ಹೇಳಿಸ್ಕೊಳ್ತು, ಹೌದು. ಅದು ಹೊರಗಿಂದು ಮಹಾಬೈಲು ಅಂತ ಹೇಳಿಸ್ಕೊಳ್ತು. ಹ್ಮ್ ಹಂಗ ಇಲ್ಲಿ ಈದೃಶಂ ಚ ಹ್ಮ್ ವಿಜ್ಞಾನಾತ್ಮ ಪರಮಾತ್ಮ ಭೇದಂ ಚ ಆಶ್ರಿತ್ಯ. ಹ್ಮ್ ಹಾಗೆ ಇಲ್ಲಿ ವಿಜ್ಞಾನಾತ್ಮ ಅಂತಂದ್ರೆ ಇಲ್ಲಿ ಜೀವ. ಹ್ಮ್ ಜೀವ ಅಂತಂದ್ರೆ ಏನು? ಬುದ್ಧಿ ಎನ್ನುವಂತ ಒಂದು ಅಂತಃಕರಣದಲ್ಲಿ ಪ್ರತಿಫಲಿತವಾಗಿರ್ತಕ್ಕಂಥ ಚೈತನ್ಯ, ಚಿದಾಭಾಸ ಅಂತ ನಾವೇನು ಕರಿತೇವಲ್ಲ, ಹೌದು ಹೌದು. ಇಲ್ಲಿ ಜೀವ ಅಂತ ಕರಿತೇವಲ್ಲ, ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಅನ್ನುವಂತ ಹ್ಮ್ ಭೇದವನ್ನೇ ಇಲ್ಲಿ ಇಟ್ಟುಕೊಂಡು ಹ್ಮ್ ನ ಇತರ ಅನುಪಪತ್ತೇಹೇ ಹ್ಮ್ ಭೇದ ವ್ಯಪದೇಶಾಚ ಇತ್ಯುಕ್ತಂ. ಹ್ಮ್ ಇಲ್ಲಿ ಹಿಂದಿನ ಸೂತ್ರ ಹೇಳ್ಕೊಂಡು ಬಂದ್ರು. ಹೌದು. ಇಲ್ಲಿ ಬೇರೆ ಅಂತಂದ್ರೆ ಯಾರು? ಈ ಜೀವ ಅನ್ನುವಂಥವನು ಆನಂದಮಯ ಅನ್ನಲಿಕ್ಕೆ ಹೊಂದುವುದಿಲ್ಲ. ಹ್ಮ್ ಮತ್ತು ಜೀವ ಮತ್ತು ಬ್ರಹ್ಮರಲ್ಲಿ ಭೇದ ಅನ್ನುವಂತಹದ್ದು ಉಪದೇಶ ಮಾಡಿದ್ದು ಕೂಡ ನಮ್ಮ ಶ್ರುತಿಯಲ್ಲಿ ಹ್ಮ್ ಕಂಡು ಬಂದೈತೆ ನಮಗೆ ಇವಾಗ. ಹ್ಮ್ ಆದ್ದರಿಂದ ಇಲ್ಲಿ ಉಪಾದಿಯಿಂದ ಜೀವ ಇಲ್ಲಿ ಬೇರೆ ಅನಿಸ್ಕೊಂಡಾನ. ಹ್ಮ್ ನಿರುಪಾಧಿಕವಾಗಿರ್ತಕ್ಕಂಥ ಬ್ರಹ್ಮ ಒಂದು ಬೇರೆ ಅದು. ಹ್ಮ್ ಅದಕ್ಕೆ ಇಲ್ಲಿ ಮಾಯಾವಿ ದೃಷ್ಟಾಂತವನ್ನ ಕೊಟ್ರು. ಹೆಂಗ ಮಾಯಾವಿ ಕೈಯೊಳಗೊಂದು ಖಡ್ಗವನ್ನು ಹಿಡ್ಕೊಂಡು ಹ್ಮ್ ಆಕಾಶಕ್ಕೆ ದಾರವನ್ನು ತೂರ್ತಾನಲ್ಲಿ, ಹ್ಮ್ ಅದರ ಮೂಲಕ ಮೇಲೆ ಆಕಾಶಕ್ಕೆ ಹತ್ತುತ್ತಾ ಇರ್ತಾನಲ್ರ, ಹೌದು. ಅವ್ ನಿಜವಾಗಿ ಮಾಯಾವಿ ನೆಲದ ಮೇಲೆ ನಿಂತಾನವ. ಅವ್ ನೋಡೋರಿಗೆ ಏನ್ ಅನಿಸ್ತೈತಿ? ಹ್ಮ್ ಮ್ಯಾಲೆ ಹತ್ತಕತ್ತಾನಪ್ಪ ಅಂತ ಅನಿಸ್ತದ. ಅದೇ. ಆ ಮ್ಯಾಲೆ ಏರಿರ್ತಕ್ಕಂಥವನು ನಿಜವಾದ ಮಾಯಾವಿ ಅಲ್ಲ, ಅವನು ಹ್ಮ್ ನಿಜವಾದ ಪುರುಷನೇನವ, ಅಲ್ರಿ. ಬೇರೆನೇ ಅದಾನ ಅಂತೀನಿ. ನಿಜವಾಗಿದ್ದವನು ಕೆಳಗದಾನ ಇಲ್ಲಿ, ಹ್ಮ್ ಮ್ಯಾಲೆ ಎತ್ತಿದವನು ಅವನು ನೋಡೋರ್ ದೃಷ್ಟಿಗೆ ಅಷ್ಟ ಮಾಯಾವಿ ಅದಾನಂತಾವ್. ಕರೆಕ್ಟ್. ಅದಕ್ಕೆ ಕಣಕಟ್ಟು ವಿದ್ಯೆ ಅಂತಾರ ನೋಡ್ರಿ ಅವು. ಹೌದೌದು. ಅಲ್ಲಿ ಅವೆಲ್ಲ ಸುಳ್ಳ ಅಂತವು. ಹೌದು. ಮತ್ತೆಲ್ಲ ಮುಗಿದ್ಮೇಲೆ ದುಡ್ಡು ಕೊಡ್ರಿ ಅಂತಾನ. ಹ್ಮ್ ಮತ್ತೆ ಅಲ್ಲಿ ಏನೇನೋ ಮಾಡಿ ತೋರಿಸ್ತಾನವ, ಅದನ್ನ ಬಂಗಾರ ಮಾಡಿ ತೋರಿಸ್ತಾನ, ಏನೇನೋ ದುಡ್ಡು ಮಾಡಿ ತೋರಿಸ್ತಾನ. ಹ್ಮ್ ಮತ್ತೆ ಅವೆಲ್ಲ ಮಾಯಿಕ ವಸ್ತುಗಳು ಹೋದಿಲ್ರಿ ಅವ್ರು, ಹೌದು. ಅವು ಯಾವ ಒಂದು ಇಲ್ಲೇ ಇಲ್ಲ ಅಂತ. ಹ್ಮ್ ಹಂಗ ಯಥಾರ್ಥವಾಗಿರ್ತಕ್ಕಂಥದ್ದು ಒಂದು ಬ್ರಹ್ಮ, ಹ್ಮ್ ಇಲ್ಲಿ ಜೀವ ಅನ್ನುವಂಥದ್ದು ಕಲ್ಪಿತ ಅಂತ ಇವನಿಗೆ. ಕರೆಕ್ಟ್. ಅದಕ್ಕೆ ಕಲ್ಪಿತ ಪುರುಷ ಅಂತ ಕರೀತಾರೆ ಇವನಿಗೆ, ಹ್ಮ್ ಜೀವನಿಗೆ. ಹ್ಮ್ ಅದಕ್ಕೆ ಇಲ್ಲಿ ಒಟ್ಟ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲಿ ಆನಂದಮಯ ಅನ್ನುವಂಥದ್ದಕ್ಕ ಹ್ಮ್ ನೀವು ಜೀವ ಅಂತ ಹ್ಮ್ ಹೆರಿಬೇಡ್ರಿ ಅಂತ. ಅದೇ. ಅಲ್ಲಿ ಇರ್ತಕ್ಕಂಥವ್ನು ಪರಮಾತ್ಮನೇ ಅಂತ ಹೇಳ್ತಾರೆ ಅವ್ರು. ಹ್ಮ್ ಪರಮಾತ್ಮ ಅಂದ್ರೆ ಇಲ್ಲಿ ಹೊಂದ್ಗಡೆ ಆಗ್ತೈತೆ ಹೊರತು, ಹೌದು. ಅದನ್ನ ಬಿಟ್ಟು ನಾವ್ ಏನಾದ್ರೂ ಬೇರೆ ಕಲ್ಪನೆ ಮಾಡ್ಲಿಕ್ಕೆ ಹೋದ್ರೆ ಹ್ಮ್ ಅದು ಶ್ರುತಿ ವಿರೋಧ ಆಗ್ತದೆ. ಹ್ಮ್ ಮತ್ತು ಶ್ರುತಿಗಳು ಹೇಳ್ತಾ ಇದ್ದಾವೆ, ಇಷ್ಟೆಲ್ಲ ಪ್ರಕರಣ ಕೂಡ ಆನಂದಮಯ ಪ್ರಕರಣ ಐತೆ. ಹ್ಮ್ ಆದ್ದರಿಂದ ಇಲ್ಲಿ ಆನಂದಮಯ ಅನ್ನುವಂಥ ಶಬ್ದಕ್ಕ ಹ್ಮ್ ಇಲ್ಲಿ ಪರಮಾತ್ಮನೇ ಅಂತ ಅರ್ಥ ಮಾಡ್ಬೇಕೇ ಹೊರತು ಹ್ಮ್ ಇಲ್ಲಿ ಜೀವ ಅಂತ ಆಗ್ಲಿ ಬೇರೆ ಮತ್ತೊಂದು ಏನೋ ಅರ್ಥ ಮಾಡಬಾರದು ಅಂತೇಳಿ ಹ್ಮ್ ಈಗ ಅನೇಕ ಶ್ರುತಿ ಹೇಳ್ಕೊಂಬಂದ್ರು. ಹ್ಮ್ ಇನ್ನೂ ಕಾರಣ ಕೊಡ್ತಾರ ಅವ್ರು. ನೋಡ್ರಿ. ಆನಂದಮಯ ಅನ್ಲಿಕ್ಕೆ ಹ್ಮ್ ಇಲ್ಲಿ ಪ್ರಧಾನಾದಿಗಳು ಆಗಂಗಿಲ್ಲ. ಹ್ಮ್ ಅವನು ಸಾಂಖ್ಯನು ಹೇಳ್ತಾರ, ಅದೇ. ಹಂಗಾದ್ರೆ ಆನಂದಮಯ ಅನ್ಲಿಕ್ಕೆ ನೀವು ಪ್ರಧಾನ ಅಂತ ಹೇಳ್ರಲ್ಲ ಅಂತ ಅವನು ಇಲ್ಲಿ ಬಂದು ಆಕ್ಷೇಪ ಮಾಡ್ತಾನ. ಅದು ಕೂಡ ಆಗುದಿಲ್ಲ ಅಂತ ಹೇಳಿ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಅದನ್ನ ಮತ್ತೆ ನಾಳೆ ನೋಡೋಣ. ನಮಸ್ಕಾರ.